ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ಸ್ಥಾಪಿಸಲು ಸಮಾಜದವರು ಬೆಂಬಲಿಸಬೇಕು. ಮಂಜುನಾಥ್ ಭಾರತಿ ಕರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ, ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮುಂಬರುವ ಯುವ ಪೀಳಿಗೆ ಸಮಾಜದವರು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸುವುದು ಅತ್ಯವಶ್ಯಕವಾಗಿದೆ. ಹಳಿಯಾಳ್ ಪಟ್ಟಣದಲ್ಲಿ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ಸ್ಥಾಪಿಸಲು ಸಮಾಜದವರು ಸಹಾಯ ಸಹಕಾರ ನೀಡಬೇಕು ಎಂದು ಮಂಜುನಾಥ್ ಭಾರತಿ ಸ್ವಾಮೀಜಿರವರು ಕರೆ ನೀಡಿದರು. ಅವರು ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಛತ್ರಪತಿ ಶಿವಾಜಿ ಸಭಾಭವನದಲ್ಲಿ ಆಯೋಜಿಸಿದ್ದ ಮರಾಠ ಸಮಾಜ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಹಾನಗಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಮಾನ್ಯರವರು ಮಾತನಾಡಿ, ನಮ್ಮ ಸಮಾಜವು 2 ಪಕ್ಷಕ್ಕೆ ಮತವನ್ನ ನೀಡಿ ಆ ಪಕ್ಷದ ಸರ್ಕಾರ ಬಂದಾಗಲೂ ಸಮಾಜದ ಪರ ಕಾಳಜಿಯನ್ನ ತೋರಿಸಲು ಸಮಾಜದವರು ಬೆಂಬಲಿಸಬೇಕು. ಆದರೆ ಸಮಾಜದ ಹಿತ ಮರೆತು ವ್ಯಕ್ತಿ ರಾಜಕೀಯ ಮಾಡುವುದು ಬಿಟ್ಟು ಸರ್ಕಾರದಿಂದ ಸಮಾಜದ ಶೈಕ್ಷಣಿಕ, ಆರ್ಥಿಕವಾಗಿ ಸಬಲೀಕರಣ ಮಾಡಲು ಪ್ರಯತ್ನಿಸಬೇಕು ಎಂದರು. ಮರಾಠ ಗುರುಕುಲ ಸ್ಥಾಪಿಸಲು ಸಮಾಜದವರು ಬೆಂಬಲಿಸಬೇಕು ಎಂದರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ MN ಮೋರೆರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸುಭಾಷ್ ಶಿಂದೆ, ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಂಕರ್ ಶೆಳಕೆ, ಪ್ರಕಾಶ್ ಘಾಟಿಗೆ, ವಿವಿಧ ಜಿಲ್ಲೆ ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕುಮಾರಿ ನಿಹಾರಿಕಾ ಮಾಣೆ ಪ್ರಾರ್ಥಿಸಿದರು. ಗೌರವ ಕಾರ್ಯದರ್ಶಿ ರಾಜು ಬಿರ್ಜನ್ನವರ್ ಸ್ವಾಗತಿಸಿದರು. ಉಪನ್ಯಾಸಕರಾದ ಸುನಿತಾ ನವಲೇರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಶೋಕ್ ಬಾಬರ್ ವಂದಾರ್ಪಣೆ ಮಾಡಿದರು. ನೂರಾರು ಮರಾಠ ಸಮಾಜದ ಚಿಂತಕರು ಹಾಗೂ ಅಭಿಮಾನಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಗುರುಗಳು ಹಾಗೂ ಗುರುಕುಲ, ನಾವು ಹರಿಯಾಣದಲ್ಲಿ ಮಾಡುವಂತಹ ಗುರುಕುಲ ಯಾಕೆ ಬೇಕು, ಗುರುಗಳು ಯಾಕೆ ಬೇಕು, ಇದರ ಬಗ್ಗೆ ನಾನು 4 ಮಾತುಗಳನ್ನು ಆಡಲು ಬಯಸ್ತಾ ಇದ್ದೇನೆ. ಸುಮಾರು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯದ ಸಮಯದಲ್ಲಿ 45,000 ಗುರುಗಳು. ಇವತ್ತಿಗೆ ಒಟ್ಟಿಗೆ ಬೇಕು ಬೆರಳೆಣಿಕೆಯಷ್ಟು ಗುರುಗಳಿವೆ. ಹಾಗಾಗಿ ನಾವು ಒಂದು ಗುರುಕುಲ ಯಾಕೆ ಬೇಕು ಅಂದ್ರೆ, ನಮಗೆ ಸಂಸ್ಕೃತಿ, ಸಂಸ್ಕಾರ ಹಾಗೂ ಯುವ ಪೀಳಿಗೆಗೆ ಒಳ್ಳೆಯ ಮಾರ್ಗದರ್ಶನ ಮಾಡಬೇಕು. ಯಾರು ಬೇಕು? ನಮಗೆ ಗುರುಗಳು ಬೇಕು. ಗುರುಗಳು ಇದ್ರೆ ಮಾತ್ರ ನಾವು ಗುರುಕುಲ ಒಂದು ಆ ದಾರಿಯಲ್ಲಿ ಅಥವಾ ನಮಗೆ ಬೇಕಾದಂತ. ತುಂಬಾ ಖುಷಿ, ಪರಮಾತ್ಮನನ್ನು ಸ್ಮರಿಸಿಕೊಂಡು ಭಗವತಿ ವಿದ್ಯಾದಾತ್ರಿ ಸರಸ್ವತಿ ಹಾಗೂ ರಾಷ್ಟ್ರಮಾತೆ ಜೀಜಾಮಾತೆ, ರಾಷ್ಟ್ರನಾಯಕ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸ್ಮರಿಸಿ ನಾನು ಇವತ್ತು ಈ ರಾಜ್ಯ ಲೆವೆಲ್ ಒಂದು ಸಭೆಯನ್ನ, ಜಾಗೃತಿ ಸಭೆಯನ್ನ ಕರೀಲಿಕ್ಕೆ ಕಾರಣ, ವಿಸ್ತಾರವಾಗಿ ಆಮೇಲೆ ಮಾತಾಡ್ತೇನೆ, ಸಂಕ್ಷಿಪ್ತವಾಗಿ ಎಲ್ಲರೂ ಮಾತಾಡಬೇಕಲ್ಲ ಅದೇ ವಿಷಯದಲ್ಲಿ ಅಂತೇಳಿ ನಾನು 1-2 ಶಬ್ದಗಳನ್ನ ತಮ್ಮಲ್ಲಿ ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ. ತುಂಬಾ ಖುಷಿಯಾಯಿತು. ಒಂದು ಹಬ್ಬ ಬಿಟ್ಟು, ಒಂದು ಹಬ್ಬ ಇದ್ದರೂ ಕೂಡ ನಾವೆಲ್ಲರೂ ಕೂಡ ಪ್ರಮುಖರು, ಸಮಾಜದ ಹಿತೈಷಿಗಳು ಒಂದು ಕಡೆಗೆ ಒಂದು ಅಭಿಮಾನವನ್ನು ಅಥವಾ ಶ್ರದ್ಧೆಯನ್ನು ಇಟ್ಟು ಬಂದಿದ್ದಕ್ಕೆ ನಾನು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ನನ್ನ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹಾಗೂ ಈ ನಮ್ಮ ಹಬ್ಬ ವಿಶೇಷವಾಗಿರುವಂತಹ ಇವತ್ತು ಹಬ್ಬ, ಈ ಹಬ್ಬದ ನಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ.
ಈ ನಮ್ಮ ಭಾರತೀಯ ಪರಂಪರೆ ಉತ್ಕೃಷ್ಟವಾಗಿರುವಂತಹ ಪರಂಪರೆ ಇದು. ಅದರಲ್ಲಿ ಕ್ಷತ್ರಿಯರದ್ದು ವಿಭಾಗ ಬಹಳಷ್ಟು ಮಹತ್ವಪೂರ್ಣವಾಗಿರುವಂತದ್ದು. ಎಲ್ಲರದ್ದು ಕೂಡ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರದ್ದು ಕೂಡ ತಮ್ಮದೇ ಆಗಿರುವಂತಹ ಕೊಡುಗೆ ಮೊದಲಿಂದ ಕೂಡ ಆಗಿದೆ, ಆಗ್ತಾನೆ ಬಂದಿದೆ, ಆಗ್ತಾ ಕೂಡ ಇದೆ. ಆದರೆ ನಾವು ಈ ಛತ್ರಪತಿ ಶಿವಾಜಿ ಮಹಾರಾಜರ ಪರಂಪರೆ ಹಾಗೂ ಕ್ಷತ್ರಿಯ ಸಮಾಜದ ಪರಂಪರೆಯನ್ನು ನೋಡಿದಾಗ ದೇಶಕ್ಕಾಗಿ ಧರ್ಮಕ್ಕಾಗಿ ತನ್ನ ಪ್ರಾಣ ಕೂಡ ಕೊಟ್ಟಿರುವಂತಹ ಸಮಾಜ ಇದು. ದೇಶಕ್ಕಾಗಿ ಧರ್ಮಕ್ಕಾಗಿ ಪರರಿಗಾಗಿ ಬಡವರಿಗಾಗಿ ತಮ್ಮ ಪ್ರಾಣವನ್ನು ಕೂಡ ಕೊಡ್ಲಿಕ್ಕೆ ಹಿಂದೆ ಬಿದ್ದಿಲ್ಲ ಈ ಸಮಾಜ. ಅಂತ ಒಂದು ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದು ಖಂಡಿತವಾಗಿ ನಾವು ಧನ್ಯರು ಅಂತೇಳಿ ನಾವು ಭಾವಿಸಬೇಕು. ಮೊದಲು ಸಮಾಜಮುಖಿ ನಾವು ಚಿಂತನೆಯನ್ನು ಮಾಡಬೇಕಾದ್ರೆ, ಯಾಕಂದ್ರೆ ಪ್ರತಿಯೊಂದು ಈಗ ಸಮಾಜವಾಗಿ ನಡೀತಾ ಇದೆ. ನೋಡಿ ಬೇಕಾದ್ರೆ ಹಿಂದೂ ಅಮುಕರು, ಹಿಂದೂ ತಮುಕರು, ಹಿಂದೂ ಎಲ್ಲ ಹಿಂದೂ ಹಚ್ತಾರೆ, ಆಮೇಲೆ ಅವರು ಸಮಾಜ ಹೆಸರನ್ನು ಹಾಕ್ತಾರೆ. ಎಲ್ಲರೂ ಹಿಂದೂ ಹೌದು, ಆದ್ರೆ ಅವರ ಬ್ಯಾಕ್ ಸೈಡ್ ಆಮೇಲೆ ಹಿಂದೂ ಮರಾಠ, ಹಿಂದೂ ಕುರುಬ, ಹಿಂದೂ ಮಾರ್ವಾಡಿ, ಹಿಂದೂ ಅಮುಕ ಅಂತ ಕರೀತಾರೆ. ಇದರ ಅರ್ಥ ಪ್ರತಿಯೊಂದರಲ್ಲೂ ಕೂಡ ಜಾತಿ ಅನ್ನುವಂತ ಪದ ಬಳಕೆ ಇದೆ. ಪ್ರತಿಯೊಂದರಲ್ಲೂ ಕೂಡ ಜಾತಿಯ ಅಸ್ತಿತ್ವವನ್ನ, ಜಾತಿಯ ಆಧಾರದ ಮೇಲೆ ಎಲ್ಲವೂ ಕೂಡ ಕೆಲಸ ಆಗ್ತಾ ಇದ್ದಾರೆ. ಏಪ್ಪ ನಾನು ಮಾತಾಡೋದು ಸ್ವಲ್ಪ ಕುರ್ಚಿ ಗಿರ್ಚಿಯನ್ನು ಸ್ವಲ್ಪ ಎರಡೇ ನಿಮಿಷ, ಆಮೇಲೆ ಒಂದೇ ನಿಮಿಷ ಮಾತ್ರ. ಹಾಗಾಗಿ ಇಷ್ಟು 60-70 ಲಕ್ಷ ಜನ ಸಮಾಜ ಇದ್ದರೂ ಕೂಡ ಯಾವುದೇ ಒಂದು ದೃಷ್ಟಿಯಿಂದ, ಅದು ಧಾರ್ಮಿಕ ದೃಷ್ಟಿಯಲ್ಲಿ ಕೂಡ ಹಿಂದೆ ಸಮಾಜ, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕೂಡ ನಾವು ಬೇರೆ ಸಮಾಜದ ಇಕ್ವಲವನ್ನು ಮಾಡಿದಾಗ, ಬೇರೆ ಸಮಾಜದ ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ನಾವು ಧಾರ್ಮಿಕದಲ್ಲಿ ಕೂಡ ಹಿಂದೆ, ಆಧ್ಯಾತ್ಮಿಕದಲ್ಲಿ ಕೂಡ ಹಿಂದೆ, ರಾಜಕೀಯದಲ್ಲಿ ಕೂಡ ಹಿಂದೆ, ಸಂಘಟನೆಯಲ್ಲಿ ಕೂಡ ಹಿಂದೆ, ಎಲ್ಲ ಒಂದು ಇದರಲ್ಲಿ ಕೂಡ ಈ ಸಮಾಜ ಹಿಂದೆ ಆಗ್ತಾ ಇದೆ. ಯಾಕೆ? ಎಲ್ಲ ಶೌರ್ಯ, ಧೈರ್ಯ ರಕ್ತದಲ್ಲಿ ಇದ್ರೂ ಕೂಡ ಏಕೆ ಹಿಂದೆ ಅನ್ನುವಂತ ನಾವು ಅಂತೀವಿ. ಇಲ್ಲ, ಹಿಂದಿನವರು ಏನು ಮಾಡಿಲ್ಲ, ಈಗ ನಾವು ಕೂಡ ಏನು ಸಮಾಜಮುಖಿ ಕಾರ್ಯಗಳನ್ನು ಯಾರು ಕೂಡ ಅಷ್ಟೊಂದು ಬೆಳೆಸ್ತಾ ಇಲ್ಲ, ಹಿಂದಿನವರಂತೂ ನೋಡೇ ಇಲ್ಲ ಅನ್ನುವಂತ ಪದಗಳನ್ನ ನಾವೆಲ್ಲ ಕೇಳ್ತಾನೆ ಬರ್ತಾ ಇದ್ದೇವೆ. ಆದರೆ ಭವಿಷ್ಯದಲ್ಲಿ ಅಥವಾ ವರ್ತಮಾನ ಕಾಲದಲ್ಲಿ ನಾವೆಲ್ಲ ನಾವು ಏನು ಮಾಡಬಹುದು ಅನ್ನುವಂಥ, ಅವ್ರು ಮಾಡಿಲ್ಲ, ಅವ್ರು ಮಾಡ್ತಾ ಇಲ್ಲ ಅನ್ನೋದಿರಲಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಮಾತು. ಅದು ನಮ್ಮ ಕೈಯಲ್ಲಿದೆ. ನಾವೇನ್ ಮಾಡ್ಬೇಕು, ನಾವೇನ್ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಎಲ್ಲಾ ವಿಷಯಗಳ ಬಗ್ಗೆ ಕುರಿತು ಸಮಾಜದ ಒಳಿತಿಗಾಗಿ, ಸಮಾಜದ ಏಳಿಗೆಗಾಗಿ ಚರ್ಚೆ ಮಾಡುವುದೇ ಸಮಾಜ ಜಾಗೃತಿ ಸಭೆ ಅಂತ ಹೇಳ್ಬೋದು. ಇವತ್ತು ಹೆಡ್ಲೈನ್ ಏನಿದೆ, ಸಮಾಜದ ಜಾಗೃತಿ ಸಭೆ ಅನ್ನುವಂತ ಇದೆ. ರಾಜ್ಯ ಲೆವೆಲವಾಗಿ, ರಾಜ್ಯ ಪಾತಳಿಯಲ್ಲಿ ನೋಡಿ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಇವತ್ತು ಜನ. ಸ್ವಲ್ಪ ಇಲ್ಲ, ಇವರು ಎಲ್ಲರೂ ಕೂಡ ಸಮಾಜದ ಕಾರ್ಯಕರ್ತರು, ಸಮಾಜವನ್ನು ಮುನ್ನುಗ್ಗಿಸುವಂತವರು ಇವರು, ಸಮಾಜದ ಹಿತಚಿಂತಕರು. ನಮ್ಮ ಪಕ್ಕಕ್ಕೆ ಗೊತ್ತವರು ಅಥವಾ ಈ ಕಡೆ ಗೊತ್ತಿದ್ದವರು ಏನು ಯಾರು ಕೂಡ ಸಣ್ಣವರು ದೊಡ್ಡವರು, ನೀವು ಕೂಡ ಯಾರು ಕೂಡ ಚಿಕ್ಕವರು ದೊಡ್ಡವರು ಯಾರು ಇಲ್ಲ. ಉದ್ಯಮದಲ್ಲಿ ಅಥವಾ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇರಬಹುದು, ಎಲ್ಲರೂ ಕೂಡ ನಾವು ಸಮಾಜದವರು, ಎಲ್ಲರೂ ಕೂಡ ನಾವು ಸಮಾಜದವರು ಅನ್ನುವಂಥದ್ದು ಮತ್ತೊಬ್ಬ ನಮ್ಮ ಸಮಾಜದ ಭವಿಷ್ಯ ಅಂತ ಹೇಳ್ಬೋದು. ರಾಜಕೀಯ ಮುಂದಿನ ದಿನಗಳಲ್ಲಿ ಯೋಗ್ಯತೆ ಉಳ್ಳಂತವರು, ಬುದ್ಧಿ ಉಳ್ಳಂತವರು, ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳವರಲ್ಲಿ ಅಗ್ರಗಣ್ಯರಲ್ಲಿ ಒಬ್ಬರು ಕೂಡ ಅಂತ ಹೇಳ್ಬೋದು ನಮ್ಮ ಮಾನ್ಯ ಸಾಹೇಬರು. ಅವರು ಕೂಡ ಬಂದಿದ್ದು ಮತ್ತು ನಮ್ಮ ಈ ಸಭೆಗೆ ಶಕ್ತಿಯನ್ನು ಕೊಟ್ಟಿದೆ. ಹಾಗಾಗಿ ನಾನು ಆಮೇಲೆ ಭಾಷಣ ಮಾಡ್ತೇನೆ ಅಂತ ಹೇಳಿದ್ದೆ. ಸಂಕ್ಷಿಪ್ತವಾಗಿ ಈ ಮೀಟಿಂಗ್ ಅನ್ನ ಅಥವಾ ಈ ಸಭೆಯನ್ನು ಯಾಕೆ ಕರೆದಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲಾ ದೃಷ್ಟಿಯಿಂದ ಕೂಡ, ಈ ಸಂಘಟನೆ ದೃಷ್ಟಿಯಲ್ಲಿ ಕೂಡ ನಮ್ಮ ಸಮಾಜ
ಅತ್ಯಂತ ಹಿಂದುಗಡೆ ಇದೆ. ಎಲ್ಲ ಊರಿನಲ್ಲಿ ಒಂದೊಂದು ಗುಂಪು, ತಾಲೂಕಿನಲ್ಲಿ ಒಂದು ಗುಂಪು, ಮನೆಯಲ್ಲಿ ಕೂಡ ಬೇರೆ ಬೇರೆ ಒಂದು ಗುಂಪು, ಒಬ್ಬರಿಗೆ ನೋಡಿದ್ರೆ ಒಬ್ಬರಿಗೆ ಸ್ವಲ್ಪ ಆಗಲ್ಲ. ಇದೆಲ್ಲ ದೃಷ್ಟಿಯಿಂದ ಕೂಡ ನಮ್ಮ ಸಮಾಜ ಹಿಂದಿರುವುದರಿಂದ ಈ ಮಟ್ಟಿಗೆ ಇವತ್ತು ಸಮಾಜ ಬಂದಿದೆ. ಎಲ್ಲವೂ ಇದೆ, ಶೌರ್ಯ ಇದೆ, ಧೈರ್ಯ ಇದೆ, ಬಲ ಇದೆ, ಬುದ್ಧಿವಂತಿಕೆ ಇದೆ, ರಕ್ತದಲ್ಲಿನೇ ಎಲ್ಲ ಇದ್ದರೂ ಕೂಡ ಸಂಘಟನೆ ಇಲ್ಲ, ವಾಸ್ತವಿಕವಾಗಿ ಒಂದು ಮಾರ್ಗದರ್ಶನ ಇಲ್ಲ. ಇದೆಲ್ಲ ಇಲ್ಲದೆ ಇರುವುದರಿಂದ ನಮ್ಮ ಸಮಾಜ ನನಗನ್ನಿಸಿದ ಹಿಂದಿದೆ. ಸಂಸ್ಕಾರದಿಂದ ಬಹಳಷ್ಟು ಹಿಂದಿದ್ದೇವೆ. ಪರಮಾರ್ಥ ಅನ್ನುವಂಥದ್ದು ಗೊತ್ತೇ ಇಲ್ಲ, ಆಧ್ಯಾತ್ಮಿಕದಿಂದ ಗೊತ್ತೇ ಇಲ್ಲ. ಪೂಜೆ ಪಾಠ, ವೈದಿಕ ಪರಂಪರೆ ಏನಿದೆ, ಧರ್ಮ ಅಂದ್ರೆ ಏನು, ಮಕ್ಕಳಿಗೆ ಭಗವದ್ಗೀತೆ ಅಂದ್ರೆ ಏನು, ಸಂಸ್ಕಾರ ಸಂಸ್ಕೃತಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ ಅಂತ ಹೇಳಿ ನಾವು ಹಿಂಗೆ ಎದ್ಬಿಟ್ರೆ ನಾವು ಕೂಡ ಗೊತ್ತಿಲ್ಲ ಅನ್ಕೊಂಡೆ ನಾವು ಒಂದು ದಿನ ಇಲ್ಲ ಆಗ್ಬಿಡ್ತೀವಿ. ಹಾಗಾಗಿ ಸಮಾಜದ ಕೆಲವೊಂದು ಘಟಕಗಳ ಬಗ್ಗೆ, ಮುಖ್ಯವಾಗಿರುವಂತಹ ಮುಖ್ಯಾಂಶದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿ ನಮ್ಮಲ್ಲಿ ಪ್ರೀತಿ, ಉತ್ಸಾಹ, ಆತ್ಮೀಯತೆಯನ್ನ ಬೆಳೀತಾ 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 ಹೋದ್ರೆ ಖಂಡಿತವಾಗಿ ಒಂದು ಸಮಾಜವನ್ನು ಕಟ್ಟಬಹುದು. ಸಮಾಜಕ್ಕೆ ಒಂದು ಕರೆಯನ್ನು ಕಟ್ಟರೆ ನಾವು ಮಿನಿಮಮ್ 60-50 ಲಕ್ಷದಲ್ಲಿ ಮಿನಿಮಮ್ ಒಂದು 5 ಲಕ್ಷದ ಜನ ಬರಬಹುದು. ಯಾವಾಗ ನಾವು ಒಂದಾದರೆ ಮಾತ್ರ ಏನೆಲ್ಲ ಆಗ್ಬಹುದು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗುರುಕುಲವನ್ನು ಕಟ್ಟುವ, ಈ ನೋಡಿ ನಾವು ಬೇರೆ ಬೇರೆ ಸಮಾಜವನ್ನ ಸಂಸ್ಕಾರ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ ನಾವು ನೋಡಿದಾಗ, ಚಿಂತನೆಯನ್ನ ಮಾಡಿದಾಗ 5% ಇಲ್ಲದವರು ಎಷ್ಟೋ ವರ್ಷ ನಮಗೆ ಆಳ್ತಾ ಇದ್ದಾರೆ. 30% ಇಲ್ಲ ಕೆಲವೊಂದು ಇದರಲ್ಲಿ ನಮಗೆ ಎಷ್ಟೋ ವರ್ಷ ಆಳ್ತಾ ಇದ್ದಾರೆ. ಬೇರೆ ಬೇರೆ ಚರ್ಚೆ ಮಾಡಿ, ಚಿಂತನೆ ಮಾಡಿ. ಆದರೆ ಅದು ಬಿಡಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಿ ಎಲ್ಲರೂ ಕೂಡ ಗೌಂಡಿ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು. ಯಾಕೆ ಹೋಗಿ ಗೌಂಡಿ ಕೆಲಸ ಮಾಡಬೇಕು, ಆದ್ರೆ ಎಲ್ಲಿ ಮಟ್ಟ ನಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ನಾವು ಒತ್ತಿ ಕೊಡಲ್ಲ. ನಮ್ಮ ಮಕ್ಕಳು ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್ಸ್, ಒಳ್ಳೆ ಪೋಸ್ಟ್ ಎಲ್ಲಿ ಮಟ್ಟ ಹೋಗಲ್ಲ, ಅಲ್ಲಿ ಮಟ್ಟ ನಮ್ಮ ಸಮಾಜ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಒಂದು ಕಾರಣವೇ ಆಗಲ್ಲ. ಇವತ್ತು ಬಹಳ ಒಳ್ಳೆ ಉನ್ನತ ಮಟ್ಟ ಶಿಕ್ಷಣ ಮಾಡಿದವರು ಈ ಒಂದು ನಮ್ಮ ಸ್ಟೇಜ್ ಮೇಲೆ 2 ಜನ ಇದ್ದಾರೆ. ಒಂದು ಸಂಪತ್ ಕುಮಾರ್ ಇದ್ದಾರೆ, ಇಲ್ಲೇ ಕೂತ್ಕೊಳ್ಳಿ. ಸಂಪತ್ ಕುಮಾರ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಡಬಲ್ ಇಂಜಿನಿಯರ್. ಬಹಳ ಧಾರ್ಮಿಕತೆ, ಬಹಳ ಉತ್ಸಾಹ. ಇಂಥ ಯುವಕರು ತಾವು ಬೆಳೆದು ಶಿಕ್ಷಣವನ್ನು ಕಲಿತು ಯಾವಾಗ ತಮ್ಮದೇ ಆಗಿರುವಂತಹ ಕಂಪನಿಗಳು, ತಮ್ಮದೇ ಆಗಿರುವಂತಹ ಒಂದು ಉದ್ಯೋಗಗಳನ್ನು ನಿರ್ಮಿತಿ ಮಾಡಿದಾಗಲೇ ನಮ್ಮ ಸಮಾಜವನ್ನು ಹುಟ್ಟಬಹುದು. ಇದಾಯಿತು ಶೈಕ್ಷಣಿಕ ಕ್ಷೇತ್ರ. ಅದೇ ತರ ರಾಜಕೀಯ ಕ್ಷೇತ್ರವನ್ನು ಚಿಂತನೆ ಮಾಡಿದಾಗ ಇದೇ ಲೈನಲ್ಲಿ ಇದ್ದಾರೆ. ಈಗ 50 ವರ್ಷ ಮುಗಿದಿದೆ ಮೊನ್ನೆ ಸಾರಿಗೆ. ಅಣ್ಣವ್ರಿಗೆ ಮುಗಿದಿದೆ ಅಂತ ಹೇಳ್ತಾರೆ, ಸಂತೋಷ್ ಅಣ್ಣವ್ರಿಗೆ ಮುಗಿದಿದೆ, ನಮಗೂ ಮುಗಿದಿದೆ ಅಂತ ಹೇಳ್ತಾರೆ 50. ಆದರೆ ಇಬ್ಬರು ಕೂಡ ಈ ಸಮಾಜದ 2 ಕಣ್ಣುಗಳು ರಾಜಕೀಯ ದೃಷ್ಟಿಯಲ್ಲಿ. ಈ ಮರಾಠ ಸಮಾಜದ, ನಮ್ಮ ಸಮಾಜದ ಈ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ಸಮಾಜದ 2 ಕಣ್ಣುಗಳು ಅಂತ ಹೇಳ್ಬೋದು ನನ್ನ ಭಾಷೆಯಲ್ಲಿ. ಇಬ್ರು ಜನ, ಇಬ್ಬರಿಗೂ ಕೂಡ ನನ್ನೊಂದು ಆಸೆ ಇದೆ. ಇಬ್ರು ಕೂಡ ಮುಂದಿನ ದಿನಗಳಲ್ಲಿ ಮಂತ್ರಿ ಪದವನ್ನು ಕೊಡಬೇಕು ಅವರು ಸರ್ಕಾರ. ನಾವೆಲ್ಲ ಹೋರಾಟ ಮಾಡಿದ್ರೆ ಖಂಡಿತವಾಗಿ ಆಗ್ತದೆ. ನೋಡಿ, ಬೇರೆ ಬೇರೆ ಸಮಾಜವನ್ನು ನೋಡಿದಾಗ ನಾವು ಇಬ್ಬರಿಬ್ಬರಾಗಿ ಸುಮಾರು ಜನ ಒಂದೊಂದು ಸಮಾಜದಲ್ಲಿ ನಮ್ಗಿಂತ ಕಡಿಮೆ ಜನ ಇದ್ದರೂ ಕೂಡ, ಜನಸಂಖ್ಯೆಗಳು ಕೂಡ 4 ಜನ ಕೂಡ ಇದ್ದಾರೆ, ಮಂತ್ರಿ ಇದ್ದಾರೆ. ಆದ್ರೆ ನಮ್ಮವರು ಒಬ್ಬರೇ ಇದ್ದಾರೆ. ಹಾಗೆ ನಾವೆಲ್ಲ ಕೂಗು, ನಮ್ದೇ ಒಂದೇ ಕೂಗು ಇದ್ರೆ, ನಾವೆಲ್ಲ ಸಂಘಟಿತರಾದ್ರೆ, ನಾವೆಲ್ಲ ಒಂದೇ ಸೂತ್ರದಲ್ಲಿ ಇದ್ದಾಗ ಮಾತ್ರ ಇಬ್ಬರಲ್ಲ 4 ಜನ ಕೂಡ ಮಂತ್ರಿ ಪದವನ್ನು ಕೊಡ್ತಾರೆ. ಇದಾಯ್ತು ರಾಜಕೀಯ ಕ್ಷೇತ್ರದಲ್ಲಿ. ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇದ್ದಾರೆ. ನಮಗೆ ಎಲ್ ಡಿ ಪಾಟೀಲ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಡುಗೋಡು ಕ್ಷೇತ್ರದ ಭಾವಿ MLA. ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ರೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲಿ ಮಠ ನಮ್ಮ
ಸಮಾಜದಲ್ಲಿ ಶಿಕ್ಷಣ ಪದ್ಧತಿ, ಶಿಕ್ಷಣ ಒಂದು ವಿದ್ಯಾವಂತರು ಬರಲ್ಲ ಹೊರಗಡೆ, ಅಲ್ಲಿ ಮಠ ನಾವು ಸಮಾಜ ಕಟ್ಟಲಿಕ್ಕೆ ಬಹಳಷ್ಟು ಈಸಿ ಆಗಲ್ಲ, ಸರಳತೆ ಆಗಲ್ಲ. ಆ ಮಠಗಳಿಂದನೇ ಬೇರೆ ಬೇರೆ ಸಮಾಜದ ಮಠಗಳಲ್ಲಿ ನಾವು ಓದ್ ಬಂದಿದ್ದಾವೆ. ಆ ಮಠಗಳಿಲ್ಲ ಅಂದ್ರೆ ನಾನು ಕೂಡ ಬೆಳಕ್ ಸಾಧ್ಯನೇ ಇದ್ದಿರಲಿಲ್ಲ. ನಮ್ಮ ಮಠ ಇದ್ದಿಲ್ಲ, ಇಲ್ಲಪ್ಪ ಸಮಾಜದ ಮಠದಲ್ಲಿ ನಾನು ಓದಿ ಆಮೇಲೆ ಸಾಧು ಆಗ್ತೇನಂದ್ರೆ ಈಗ ಗುರುವಾಗಿ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತ ಸೌಭಾಗ್ಯ ನನಗೂ ಸಿಗ್ತಿರ್ಲಿಲ್ಲ, ಕೇಳುವಂತ ಸೌಭಾಗ್ಯ ನಿಮಗೂ ಕೂಡ ಸಿಗ್ತಿರ್ಲಿಲ್ಲ. ಇದು ಹಾಗಾಗಿ ಮಠದಿಂದ ಏನು ಕಾಯ್ದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ರಿ. ಕೇವಲ ಅವ್ರವ್ರದೇ ಪಾಠಗಳು ಇದ್ದವ್ರಿಗಂತೂ ಏನೂ ಗೊತ್ತಿಲ್ಲ. ಅವರು ಆಕಾಶವಾಣಿ ಅಂತವ್ರಿಗೆ ಕೆಲವರಿಗೆಲ್ಲ ಮಠ ಅಂದ್ರೆ ಏನು ಗೊತ್ತಿಲ್ಲ, ಗುರುಗಳು ಅಂದ್ರೆ ಏನು ಗೊತ್ತಿಲ್ಲ, ಗುರುಗಳಿಗೆ ಗೌರವ ಏನಾದ್ರು ಕೊಡ್ಬೇಕನ್ನುವಂಥದ್ದು ಕೆಲವರಿಗೆ ಗೊತ್ತಿಲ್ಲ. ಅವರವ್ರ ಕ್ಷೇತ್ರದಲ್ಲಿ ಮಾತ್ರ ಇದ್ದಾರೆ, ಆದ್ರೆ ಕೆಲವೊಂದು ಮುಖ್ಯವಾಗಿರುವಂತಹ ಕ್ಷೇತ್ರದಲ್ಲಿ ವಿಷಯದಲ್ಲಿ ಶೂನ್ಯತೆ ಇದ್ದಾರೆ. ಇದು ಬಹಳ ನನಗೆ ದುಃಖ ಆಗ್ತದೆ. ಎಲ್ಲಿ ಮಠ ನಮ್ಮ ಸಮಾಜ ಒಂದು ಗುರುಮುಖೇನ ವಿದ್ಯೆ, ಗುರುಗಳ ಆಶ್ರಯ ಪಡೆದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗಲ್ಲಲ್ಲ, ಅಲ್ಲಿ ಮಠ ನಮ್ಮ ಸಮಾಜ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ, ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಈ ಪ್ರಾಕ್ಟಿಕಲಿ ನಾವು ನೋಡ್ತಾನೆ ಇದ್ದೀವಿ, ಸಾಧ್ಯನೇ ಇಲ್ಲ ರೀ. ಯಾಕೆ? ಬೇರೆ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬರು ಸ್ವಾಮೀಜಿ ಕೂ ಕೊಟ್ರೆ ಸಾಕ್ರಿ, ಇವ್ರು ಮಂತ್ರಿ ಆಗಲೇಬೇಕಂತ ಮುಗಿದು ನಡೀತಾನೆ ಇರ್ತೀವಿ. ಒಬ್ಬರಿಗೆ ಮಂತ್ರಿ ಪದದಿಂದ ತೆಗೆದ್ಬಿಟ್ರೆ ಸಾಕು, ನೂರಾರು ಸಾಧುಗಳು ಬಂದು ಹೋರಾಟ ಮಾಡ್ತಾರೆ. ನೂರಾರು ಸಾಧುಗಳು ಬಂದು ಯಾಕೆ ನಮ್ಮ ಒಬ್ಬ ನಾಯಕನಿಗೆ ನೀವು ಯಾಕೆ ತೆಗ್ತೀರಿ ಅಂತ ಹೇಳಿ ಹೋರಾಟ ಮಾಡ್ತಾರೆ. ಆದರೆ ನಮ್ಮ ನಾಯಕನಿಗೆ ಏನಾರ ಅಕಸ್ಮಿಕವಾಗಿ ಏನಾರಾದ್ರೆ ಕೂಗು ಮಾಡೋರು ಯಾರು? ಸಾಧುಗಳೇ ಇಲ್ಲ ಅಂದ್ರೆ ಪಡೋರು ಯಾರು? ಹೊರಗಡೆ ಬಂದು ಕೂಗು ಯಾರು ಮಾಡೋರು? ನಿಮ್ದು ಕೇಳೋರು ಯಾರು? ಮತ್ತು ಸಮಾಜದ ಸಾವಿರಾರು ಜನ ಇದ್ದರೂ ಕೂಡ, ಲಕ್ಷಾವಧಿ ಜನ ಇದ್ದರೂ ಕೂಡ ಅಂದ್ರೆ ಗ್ರಸ್ತರು ಎಲ್ಲಿನ ಒಂದು ಸೂತ್ರದಲ್ಲಿ ಕಟ್ತೀವಿ. ಈಗ ನೋಡ್ರಿ, ಒಂದು ಮಾಲಿ 108 ಮಾಲಿ ಇರ್ತೈತೆ, ಗುಂಡಗಳ ಮಾಲಿ ಇರ್ತೈತಿ. ಅವು ಪ್ರೈವೇಟ್ ಸ್ವತಂತ್ರದಾವು, ಒಂದೊಂದು ಸ್ವತಂತ್ರದಾವು. ಆದ್ರೆ ಆ ಒಂದೇ ಸೂತ್ರದಲ್ಲಿ ಹಾಕಿದಾಗ ಮಾತ್ರ ಒಂದು ಮಾಲಿ ಆಗ್ತದ. ಆವಾಗ ನಾವು ಕೊರಳಲ್ಲಿ ಹಾಕ್ಬೋದು, ಶಿವಾಜಿ ಮಹಾರಾಜರ ಕೊರಳಲ್ಲಿ ಹಾಕ್ಬೋದು, ಭಾರತ ಮಾತೆಯ ಕೊರಳಲ್ಲಿ ಹಾಕ್ಬೋದು, ಎಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಯಾವಾಗ ಒಂದು ಸೂತ್ರದಲ್ಲಿ ಎಲ್ಲ ಗುಂಡಗಳು ಹೋದಾಗ ಮಾತ್ರನೇ ಸಾಧ್ಯ. ಆದ್ರೆ ನಾನು ಹೂ ಅನ್ಬೋದು, ನಾನು ಒಂದು ದೊಡ್ಡ ಹೂ, ನಾನು ಆ ಗುಂಡದಲ್ಲಿ ಬರಲ್ಲ, ಆ ಸೂತ್ರದಲ್ಲಿ ಬರಲ್ಲ ಅಂದ್ರೆ ಅದು ಮಾಲಿಯೊಳಗೆ ಬರಲ್ಲ, ಮಾಲಿನಿಷ್ಠದಲ್ಲಿ ಬರಲ್ಲ. ಹಾಗಾದ್ರೆ ಸಮಾಜವನ್ನು ಕಟ್ಟಬೇಕಾದ್ರೆ ಗುರುಗಳು ಬೇಕು. ಗುರುಗಳು ತಯಾರಾಗಬೇಕಾದ್ರೆ ಗುರುಕುಲ ಬೇಕು. ಗುರುಗಳು ತಯಾರಾಗಬೇಕಾದ್ರೆ ಗುರುಕುಲ ಬೇಕು. ಬಹಳ ದುಃಖ ಆಗ್ತದೆ ನನಗೆ ಒಂದು ಮಾತು, ಅಕಸ್ಮಿತವಾಗಿ ಈ ಪರಂಪರೆ ಹೋದಾಗ ಮುಂದಿನ ಪರಂಪರೆಗೆ ಗುರುಗಳು ಸಿಗೋದು ಬಹಳ ಕಷ್ಟ ಇದೆ. ಯೋಚನೆ ಮಾಡಿ, ಎಲ್ಲರೂ ದೊಡ್ಡವರಿದ್ದೀರಿ, ಬಹಳ ವಿಚಾರವಂತರಾದಿರಿ, ಬುದ್ಧಿವಂತರಿದ್ದೀರಿ. ಮುಂದಿನ ಪರಂಪರೆಗೆ ಸನ್ಯಾಸಿಗಳು ನಮ್ಮ ಸಮಾಜಕ್ಕೆ ತರೋದೇ ಬಹಳ ಕಷ್ಟ ಇದೆ. ಇನ್ನ ಒಂದು 50 ವರ್ಷ ಆದ ನಂತರ ಮಠಗಳು ಕಟ್ಟಬಹುದು, ನೀವು ಗೋಡೆಗಳು ಕಟ್ಟಬಹುದು. ಆ ಗೋಡೆ ಒಳಗೆ ಗೋಡೆಯ ರಕ್ಷಣೆ ಮತ್ತು ಸಮಾಜ ರೂಪಿ ಗೋಡೆಯ ರಕ್ಷಣೆ ಮಾಡೋರು ಯಾರು? ಸಾಧುಗಳೇ ಇದ್ದಾರೆ, ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಈ ಸಂಘಟನೆ ಬಹಳಷ್ಟು ಒಳ್ಳೆ ಸಂಘಟನೆ, ನಾನು ಕೇಳಿದ್ದೇನೆ. ಪ್ರಮುಖರೇ, ಇವತ್ತಿನ ಈ ಗುರುಕುಲದ ಬಹಳ ವರ್ಷದಿಂದ ನಮ್ದು ಒಂದು ಹಿಂದುತ್ವದಿಂದ ನಾನು ಬಂದಿದ್ದೀನಿ. ನಮಗೂ ಧಾರವಾಡದಲ್ಲಿ ಮಾಡ್ಬೇಕಂತ ನಮ್ಗೆ ಬಹಳ ವರ್ಷದಿಂದ ಆಸೆ ಮರಾಠ ಸಮಾಜದಿಂದ. ಈಗ ಏನು ಸ್ವಾಮೀಜಿಯವರು ಏನು ಕೈಗೊಂಡಿದ್ದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಅವ್ರು ಯಾವಾಗ ಕರೀತಾರ ಅವಾಗ ಅದಕ್ಕೂ ಸಂಪೂರ್ಣವಾಗಿ ನಾನು ನಿಂದಿರ್ತೀನಿ. ನನ್ನ ಕಡೆಯಿಂದ ಎಷ್ಟು ಹಣದಿಂದ ಧನೋಪಣದಿಂದ ನಾನು ಸಹಾಯ ಮಾಡ್ತೀನಿ. ಅದೇ ರೀತಿ ಈ ಸಭೆಯಲ್ಲಿ ನಾನು ಈ ಸದ್ಯ ಈ ಜಗಕ್ಕಿರ್ಬೋದು, ಕಟ್ಟಡಕ್ಕಿರ್ಬೋದು, ಸದ್ಯ ಮುಂದೆ ಬರೋದ್ರಲ್ಲಿ ಮತ್ತು ನನ್ನ ಕಡೆಯಿಂದ ಅಷ್ಟೇ ಕೊಡ್ತೀನಿ. ವೈಯಕ್ತಿಕವಾಗಿ 51,000 ರೂಪಾಯಿ ಕೊಡ್ತೀನಿ ಅಂತ ಹೇಳುತ್ತಾ ಮುಂದುವರೆದಲ್ಲಿ ರಾಜಕೀಯವಾಗಿ ರಾಜಕಾರಣಿಗಳಿಂದ ಏನ್ ಬೇಕು ಅವ್ರಿಗೆ ಯಾರು ಭೇಟಿ ಆಗಬೇಕು. ನಾವು ಕೂಡ ಸ್ವಾಮೀಜಿಗಳು ಫೋನ್ ಮಾಡಿದಾಗ ಹೆಂಗೆ ನೀವು ಉಗಾದಿ ಹಬ್ಬ ಯಾರು ಬರ್ತಾರೆ ನೋಡಿದ್ರೆ ಎಷ್ಟೇ ಅವಸರ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿದೆ. ಆದ್ರೆ ಅವ್ರು ಬಹಳ ಒಂದು ದೃಢ ಸಂಕಲ್ಪ ಇಟ್ಕೊಳ್ಳಿ, ಇಲ್ಲ ಇದು ಉಗಾದಿ ದಿವಸನೇ ನಮ್ಮ ಒಂದು ಪ್ರಾರಂಭಿಕ ಸಭೆ ಆಗಬೇಕು,
ನಾನು ಕೇಳ್ಕೊತೀನಿ, ಭಗವಾನ್ ಬರ್ತಾರೆ ಶುರು ಮಾಡೋದ ಪ್ರಾರಂಭ ಮಾಡೋದು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿದ್ದೀನಿ. ಹಾಗಾಗಿ ಅಪ್ಪ ಇದ್ರೂ ಕೂಡ ಒಂದು ಒಳ್ಳೆ ಸಂಖ್ಯೆಯಲ್ಲಿ ಇವತ್ತು ಮುಖಂಡರಾಗಿ ಸೇರಿ ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಜೊತೆ ಕೂಡಿ ನಮ್ಮ ಹೆಜ್ಜೆಯನ್ನು ಮುಂದೆ ಹಾಕ್ತಾ ಇದ್ದೀವಿ. ನಾನು ಗುರುಕುಲ ಯಾಕೆ ಬೇಕು, ಗುರುಕುಲಿಂದ ಏನು ಆಗಬಹುದು ಅನ್ನೋದು ಮತ್ತೊಂದು ವಿಚಾರ. ಎಲ್ಲರಿಗೂ ಸಮಾಜ ಸಂಘಟನೆ ಆಗಬೇಕು, ನಾವೆಲ್ಲ ಒಕ್ಕಟ್ಟದಲ್ಲಿ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಸಮಾಜ ಸಂಘಟನೆಯಲ್ಲಿ ಸಮಾಜದ ಕಾರ್ಯಕ್ರಮಗಳಲ್ಲಿ ಕೆಲವೊಮ್ಮೆ ಭಾಷಣ ಮಾಡಬೇಕಾದ್ರೆ ಬಹಳ ಜನ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೀವು ಪಾರ್ಟಿ ವಿಚಾರ ಮಾತಾಡಬೇಕು ಅಂತ ಹೇಳ್ತಾರೆ, ಅಥವಾ ರಾಜಕಾರಣದ ವಿಚಾರಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾರೆ. ನಾವೆಲ್ಲ ವೈಯಕ್ತಿಕ ನಮ್ಮ ಸಿದ್ಧಾಂತ, ನಮ್ಮ ಆಯ್ಕೆ ಮೂಲಕ ನಮ್ಮ ಪಕ್ಷಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ರಾಜಕಾರಣ ವ್ಯವಸ್ಥೆಯಲ್ಲಿ ಇದ್ದೀವಿ. ಆದ್ರೆ ಸರ್ಕಾರ ಬಿಟ್ಟು ಸಮಾಜವನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಪ್ರಶ್ನೆ. ಸರ್ಕಾರದ ಸಹಕಾರ ಇಲ್ಲದೆ, ಜನಪ್ರತಿನಿಧಿಗಳ ಸಹಕಾರ ಇಲ್ಲದೆ ಎಷ್ಟು ಎತ್ತರ ಮಟ್ಟಕ್ಕೆ ಸಮಾಜದ ಸಂಘಟನೆ ಒಯ್ಯಬೇಕು, ಇದು ಎರಡೂ ಇಲ್ಲದೆ ಸಾಧ್ಯ ಇಲ್ಲ. ಸಾಧ್ಯ ಇದ್ರೆ ಮತ್ತೆ ಆಗುದಿಲ್ಲ ಅಂದ ಮೇಲೆ ಒಂದು ಸಂಘಟನೆ ಸಮಾಜ ಸಭೆಯಲ್ಲಿ ನಾವೆಲ್ಲಾ ವಿಚಾರ ಮನಸ್ಸು ಬಿಚ್ಚಿ ಮಾತನಾಡ್ಬೇಕಾಗ್ತದೆ. ನಮ್ಮ ಮಂಜೇಶ್ವರ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಈ ಎರಡು ಕಡೆ ಹೋಗ್ತೀವಿ, ಒಂದ್ ಕಡೆ ಅವರಿಗೆ ಹೋಗ್ತಾರೆ, ನಮ್ದು ಓಟ್ ಹಾಕ್ತಾರ ಅಂತ ಅವ್ರು ಕೊಡೋದು, ಇನ್ನೊಂದ್ ಕಡೆ ಓಟ್ ಹಾಕೋದನ್ನ ಯಾಕೆ ಮಾಡ್ಬೇಕು ಅಂತ ಸತ್ಯದ ಮಾತು. ಯಾಕಂದ್ರೆ ಒಂದು ಪಕ್ಷ ಆ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ರೂಪಿಸ್ಕೊಳ್ಬೇಕಾದ್ರೆ ಅಥವಾ ಸಮುದಾಯದ ಮಹತ್ವವನ್ನು ನಾವು ಪ್ರತಿಪಾದಿಸಬೇಕಾದ್ರೆ ಬಹುಶಃ ಶಾಸಕಾಂಗ ಸಭೆಯಲ್ಲಿ ಇಂಥ ಚರ್ಚೆಗಳು ಆಗ್ಬೇಕು. ಒಂದ್ ಕಡೆ ಶಾಸಕಾಂಗ ಸಭೆಯಲ್ಲಿ ಮಾತಾಡೋದೇ ಇಲ್ಲ ಒಂದ್ ಪಕ್ಷದಾಗ, ಇನ್ನೊಂದು ಪಕ್ಷದಾಗ ನಾವು ಮಾತಾಡೋದ್ರಿ ನಮಗೆ ಜನನೇ ಇಲ್ಲ. ಯಾವ ಉದ್ದೇಶ ಮೇಲೆ ಒಂದು ಪಕ್ಷದಾಗ ಒಂದು ಮರ ಹಾಕ್ತೀವಿ, ಆ ಮರ ಸಸಿ ನೆಡಬೇಕಾದ್ರೆ ನಮ್ಮ ಸಮಾಜ ಜೊತೆ ಎಲ್ಲಾ ಸಮಾಜದವ್ರನ್ನ ಕರ್ಕೊಂಡು ಸಸಿಯನ್ನ ನೆಡ್ತೀವಿ, ಗೊಬ್ಬರ ಹಾಕ್ತೀವಿ, ನೀರ್ ಹಾಕ್ತೀವಿ, ಮರ ಬೆಳಿತೀವಿ, ಫಲ ಬಂದಾಗ ನಮ್ದು ಭಾಗ ಐತಿ. ಆ ಫಲ ಬಂದಾಗ ಭಾಗದ ಸಂಖ್ಯೆಯನ್ನು ಇವತ್ತು ಸಂತೋಷವಾದವರು ಈ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ. ಇನ್ನೊಂದು ಕಡೆ ಸಸಿ ನೆಡಕ್ಕೆ ಯಾರು ಬರುವುದಿಲ್ಲ, ನಮ್ಮವರೇ ಇರ್ತಾರೆ. ಜೈ ಭವಾನಿ, ಜೈ ಶಿವಾಜಿ, ಗುರು ಭಾರತ್ ಮಾತಾ ಕಿ ಜೈ ಅಂತ ಹೋಗಿ ಸಸಿ ನೆಡ್ತಾರೆ, ನೀರ್ ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಮರ ಬೆಳೀತೈತೆ, ಫಲ ಬಂದಾಗ ನಮ್ಮ ಲೆಕ್ಕಕ್ಕೆ ಇಲ್ಲ. ಅವಾಗ ಹೆಂಗ್ ಸಂಘಟನೆ ಬೆಳೆಯಕ್ ಸಾಧ್ಯ? ಒಂದು, ನಾವೆಲ್ಲರೂ ಎಲ್ಲಿ ನಮ್ಮ ನಾಯಕತ್ವ ಬೆಳೀತಾ ಇದೆ ಗಟ್ಟಿಯಾಗಿ ಆ ನಾಯಕತ್ವ ಹಿಂದೆ ನಿಲ್ಲಬೇಕು. ಇಲ್ಲಾಂದ್ರೆ ಈ ವಿಚಾರಧಾರೆಗಳು ನಾವು ಹೊಂದುದಿಲ್ಲಪ್ಪ ಅಂತಂದ್ರೆ ಎಷ್ಟು ಗಟ್ಟಿಯಾಗಿ ಆ ವಿಚಾರಧಾರೆಗಳನ್ನ ಇಟ್ಕೊಂಡಿರಲ್ಲ, ಅಲ್ಲಿ ಒಬ್ಬ ನಾಯಕನ ಬೆಳೆಸ್ಬೇಕಪ್ಪ. ಯಾಕೆ ಬೆಳೆಸಕ್ ಸಾಧ್ಯ ಇಲ್ಲ? ನಾನು ಬರೋಬ್ಬರಿ 5 ವರ್ಷ 2020ಕ್ಕೆ ಇದೇ ಮೈದಾನದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಒಂದು ಸಮಾಜದ ಒಂದು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರದಲ್ಲಿ ಇಲ್ಲಿ ಸಭೆಯಾಗಿತ್ತು. ಬಹಳಷ್ಟು ಎಲ್ಲ ಮಾಡಿದ್ರು. ಇದೇ ಮೈದಾನದಿಂದ ಈ ಮೀಸಲಾತಿಯ ಹೋರಾಟವು ಕೂಡ ಪ್ರಾರಂಭ ಆಗಿತ್ತು. ಬಹುಶಃ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಕ್ರಾಂತಿ ಮೋರ್ಚಾದಲ್ಲಿ ನಾನು ಸ್ವತಃ ಭಾಗಿಯಾಗಿ ಎಲ್ಲ ಮುಖಂಡರ ಜೊತೆ ಇದ್ದೆ. ನಾವು ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ, ಬೀದರಲ್ಲಿ, ಬೀದರ್ ಒಂದೇ ನಾನು ಬಂದಿಲ್ಲ, ಯಾಕಂದ್ರೆ ಬೀದರ್ ಪ್ರಥಮ ಸಭೆಯಲ್ಲಿ ಬೀದರ್ ಬರಕ್ಕಾಗಿಲ್ಲ, ಗುಲ್ಬರ್ಗ ಬಂದಿದ್ದೆ. ಬೀದರು ಪ್ರಾರಂಭ ಇತ್ತು, ನನಗೂ ಕೂಡ ಅಷ್ಟು ಅರ್ಥ ಆಗಿದ್ದಿಲ್ಲ. ಅಂದ್ರೆ ಏನು ಸಮಾಜವನ್ನು
2 ಲಕ್ಷ ಜನ ಇಷ್ಟು ಬರಾಟದಾರ ಅಂತೇಳಿ ಗಾಬರಿ ಆಗಿಬಿಟ್ಟಿದ್ರು ಬೆದರದಲ್ಲಿ ಎಲ್ಲರೂ ಆ ಸಂದರ್ಭದಲ್ಲಿ. ಆ ಬೀದರ್ ಆದ್ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಸಮಾಜ ಮತ್ತು ಯಾಕೆ ಹಿಡಿಸ್ತಂದ್ರೆ ಅದ್ರ ಒಂದು ಬಹಳ ಒಳ್ಳೆಯದನ್ನ ಏನಂದ್ರೆ ಜನ ಮುಂದಿರ್ಬೇಕು, ಮುಖಂಡರು ಹಿಂದಿರ್ಬೇಕು. ಹಾಗಾಗಿ ಹಿಂದಿರೋದೇ ಸುಖ ಅಂತ ಹೇಳಿ ಆ ಒಂದು ಅದ್ರ ಬಹಳ ಒಂದು ಆಸಕ್ತಿ ನಮಗೆ ಬಂತು. 5 ವರ್ಷ ಯಾಕಂದ್ರೆ ಸುಮ್ಮನೆ ಈ ಸಭೆಗಳನ್ನ ಮಾಡೋದು, ಜಾಗೃತಿ ಮೂಡಿಸಕ್ ಪ್ರಯತ್ನ ಮಾಡೋದು, ಮನವೊಲಿಸಕ್ ಪ್ರಯತ್ನ ಮಾಡೋದು. ಆದ್ರೆ ಚುನಾವಣೆ ಬಂದಾಗ ಭಾವನಾತ್ಮಕ ವಿಷಯಗಳು ಬಂದ್ಬಿಡ್ತವೆ. ಭಾವನಾತ್ಮಕ ವಿಷಯಗಳಿಗೆ ನಾವು ಮನಸ್ಸು ಹೋಗ್ಬಿಡ್ತೀವಿ. ಎಲ್ಲೋ ಒಂದ್ ಕಡೆ ನಮ್ಮ ನಿರ್ಧಾರಗಳನ್ನ ಮಾಡ್ತೀವಿ. ಅದು ಶಕ್ತಿಯಾಗಿ ನಾವು ಪರಿವರ್ತನೆ ಆಗಲ್ಲ ಅಂತ ಬಹಳಷ್ಟು ಕಡೆ ನಾವು ಸಮಾಜದ ಕಾರ್ಯಕ್ರಮಗಳಿಗೆ ಹೋಗಕ್ಕೆ ಅಷ್ಟು ಇರುವುದಿಲ್ಲ. ಆ ಕೊನೆಯ ಕಾರ್ಯಕ್ರಮ ಆದ ನಂತರ ಹೆಚ್ಚು ಕಡಿಮೆ ಸಮಾಜದ ಕಾರ್ಯಕ್ರಮದಲ್ಲಿ ನೀವು ನೋಡಿರ್ಬೇಕು. ಮೊನ್ನೆ ಶಿವಮೊಗ್ಗದ ಆಯ್ತು, ಅದ್ರ ಶಿವಮೊಗ್ಗದ 2 ಬಾರಿ ಆಯ್ತು, ಭದ್ರಾವತಿ ಆಯ್ತು, ಇಲ್ಲೆಲ್ಲ ದಾವಣಗೆರೆ ಆಯ್ತು. ಯಾಕಂದ್ರೆ ಏನ್ ಪ್ರಯತ್ನ ಮಾಡಿದಾಗ ನಾವು ಒಕ್ಕಟ್ಟು ಆಗದೇ ಇದ್ರೆ, ನಾಯಕತ್ವ ಶಕ್ತಿ ಸಿಗದೇ ಇದ್ರೆ ನಾವೇನ್ ನ್ಯಾಯ ಕೊಡ್ಸಕ್ ಸಾಧ್ಯ ಸಮಾಜಕ್ಕೆ? ನಾವು ಸರ್ಕಾರ ಮುಂದೆ ಏನ್ ಮಾಡಿಸಕ್ ಸಾಧ್ಯ? ಆದ್ರೂ ಕೂಡ ನಮ್ಮ ಪಾಗೋಜಿ ಅಂತ ನಿಗಮದ ಎಂಡಿ ಬಹಳ ಸಕ್ರಿಯ ಮತ್ತು ಬಹಳ ಆಕ್ಟಿವ್ ಎಂಡಿ. ಅವ್ರ ಐಡಿಯಾ ಕೊಡೋದ್ರಿಂದ ಈಗಿನ ಮುಖ್ಯಮಂತ್ರಿಗೆ ಪದೇ 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 ಒತ್ತಾಯ ಹಾಕಿ ಇತಿಹಾಸದಲ್ಲಿ ಎಷ್ಟು ದುಡ್ಡು ಬಂದಿಲ್ಲ. ಇವತ್ತು ನಮ್ಮ ಪ್ರಾಧಿಕಾರಕ್ಕೆ ಈ ವರ್ಷ 187 ಕೋಟಿ ರೂಪಾಯಿ ಕೊಟ್ಟಿಲ್ಲ. ಅದರ ಜೊತೆಗೆ ಇವತ್ತು ವಿದೇಶದಲ್ಲಿ ನಮ್ಮ ಸಮಾಜದ ಮಕ್ಕಳು ಯಾರು ಓದಕ್ ಹೋದ್ರೆ 50 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ಬಡ್ಡಿ ಇಲ್ಲ, 0 ಬಡ್ಡಿ. ಇಲ್ಲಿ ಸಿಇಟಿ ಕೋರ್ಸ್ ಮಾಡಿ ಇಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಬೇಕಂದ್ರೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಅವರಿಗೆ ನೌಕರಿ ಸಿಕ್ಕ ನಂತರ 2% ಬಡ್ಡಿಯಲ್ಲಿ ಅವರು ನೌಕರಿ ಮಾಡ್ತಾರೆ. ಬೋರ್ವೆಲ್ಗಳು, ವೆಹಿಕಲ್ಗಳು, ಮರಾಠ ಮಿಲಿಟರಿ ಕ್ಯಾಂಟೀನ್ ಮಾಡ್ತಕ್ಕಂಥದಕ್ಕೆ ಇವತ್ತು ಯಾರಾದ್ರೂ ವ್ಯಾಪಾರವನ್ನು ಮಾಡಬೇಕಾಗಿದ್ರೆ ಮಿಲಿಟರಿ ಕ್ಯಾಂಟೀನ್ ಮಾಡಿಸಿದ್ರೆ ಅದಕ್ಕೂ ಕೂಡ ಇವತ್ತು ಸಾಲದ ರೂಪದಲ್ಲಿ ಹಣ ಕೊಡ್ತಕ್ಕಂಥದ್ದು, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಇವತ್ತು ನಿಗಮದಲ್ಲಿ ಆಗ್ತಾ ಇದೆ. ಮೊನ್ನೆ ನಾವೊಂದು ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಪತ್ರವನ್ನು ಕೊಟ್ಟಿದ್ದೀವಿ. ಪತ್ರದವರಿಗೆ ಹೇಳಿದ್ವಿ, ನಾವೇನ್ ಹೇಳಿದೀವಿ, ನಮ್ಮಲ್ಲಿ ಸಮುದಾಯ ಭವನಗಳು ಹಾಕ್ಬೇಕಾದ್ರೆ ಅಷ್ಟು ಸಲೀಸಾಗಿ ಆಗ್ತಾ ಇಲ್ಲ. ಯಾಕಂದ್ರೆ ತ್ರಿವಿಯಲ್ಲಿ ನಾವು ಬರ್ತೀವಿ, ತ್ರಿವಿಯಲ್ಲಿ ಎಲ್ಲಾ ಪ್ರಬಲ ಸಮಾಜಗಳನ್ನು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವರೇ ಪದೇ ಪದೇ ಹೋಗ್ತಾರೆ, ಪದೇ ಪದೇ ಅಲ್ಲಿ ಹೋಗಿ ಕೂತ್ಕೊಂಡು ಏನ್ ಮಾಡಬೇಕು ಮಾಡ್ತಾರೆ. ಒಟ್ಟು ಏನ್ ಗೊತ್ತಿಲ್ಲ ಅವ್ರಿಗೆ ಹೆಂಗ ಗತಿ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಾವು ನಾಗೇಶ್ವರನ್ನ ಫಾಲೋ ಮಾಡಕ್ 12 ಜಿಲ್ಲೆಗಳಿಗೆ ನಾವು ಮನ ಕೊಡ್ತೀವಿ. ಧಾರವಾಡ ಪ್ರತಾಪ್ ಚೌಹಾಣ್ ಕಟ್ಟಡ ಕೊಡಿಸಿದ್ದೀವಿ, ಹಾವೇರಿ ಕೊಡಿಸಿದ್ದೀವಿ, ಅನಗಲ್ ಕೊಡಿಸಿದ್ದೀವಿ, ಬಿಜಾಪುರ ಕೊಡಿಸಿದ್ದೇವೆ, ರಾಯಚೂರು ಅರ್ಧಾಲು ಕೊಡಿಸಿದ್ದೇವೆ, CSI ಕೊಡಿಸಿದ್ದೇವೆ, ಬೆಂಗಳೂರಿಗೆ ಕೊಡಿಸಿದ್ದೇವೆ, KPMPಗೆ, ಕೊಪ್ಪಳ ಕೊಡಿಸಿದ್ದೇವೆ, ಆನೇಕಲ್, ಮೈಸೂರು. ಈ ತರ ಬೆನ್ನು ಬಿದ್ದು ನಾವು ಈ ಸಮಾಜದಿಂದ ಬಂದಿದ್ದೀವಿ, ಈ ಸಮಾಜದ ಋಣ ನಮ್ಮಲ್ಲಿ ಮಾಡ್ಬೇಕಂತ ಹೇಳಿ ಪದೇ 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 ಫಾಲೋ ಅಪ್ ಮಾಡ್ಕೊಂಡು ಮಾಡಿದ್ದೀವಿ. ಈಗ ನಾವು ಮುಖ್ಯಮಂತ್ರಿಗಳಿಗೆ ಏನ್ ಹೇಳಿದ್ವಿ, ನಮಗೆ 187 ಕೋಟಿ ನೀವು ಕೊಟ್ಟಿದ್ರೆ ಅಂತ, ಅದರಲ್ಲಿ ಸಮುದಾಯ ಭವನಕ್ಕೆ ಕೊಡ್ತಕ್ಕಂಥ ಅನುಮತಿ ಇಲ್ಲ. ನಮಗೆ ಒಂದು 25% ಅದರ ಕೊಡಕ್ ನೀವು ಅನುಮತಿ ಕೊಟ್ಬಿಡ್ರಿ, ನಮ್ಮ ಸಮಾಜಕ್ಕೆ ಅಷ್ಟು ಸಾಕು, ಬೇರೆ ಏನ್ ಬೇಡ, ನಾವು ಇದ್ರಾಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಇವತ್ತು ಮನವಿಯನ್ನು ಸಲ್ಲಿಸ್ತೀವಿ. ಕಾಂಗ್ರೆಸ್ನವರು ಪ್ರತಿದಿನ ಅಲ್ಲಿ ಅಧಿಕಾರಿಗಳ ಜೊತೆ ಫಾಲೋ ಮಾಡ್ತಾ ಇದ್ದಾರೆ. ಅದಾಗ್ಬಿಡ್ತಂದ್ರೆ ನಮ್ ಕೈಯಾಗೆ ನಮಗೊಂದು 40 ಕೋಟಿ ಸಿಕ್ಬಿಡುತ್ತೆ. 25% ಒಂದು 40-45 ಕೋಟಿ ನಮ್ಮ ನಿಗಮದ ಕೈಗೆ ಸಿಕ್ಬಿಡ್ತೀವಿ. ಗುರುಕುಲಿಗೆ ಹಣ ಕೊಡ್ಬೋದು, ಸಮುದಾಯ ಭವನಕ್ಕೆ ಹಣ ಕೊಡ್ಬೋದು, ನಮ್ಮ ಸಮಾಜದಲ್ಲಿ ಯಾವ ಶಿಕ್ಷಣ ಸಂಸ್ಥೆಗಳು ಏಡೆಡ್ ಸ್ಕೂಲ್ ಇದ್ರೆ ಅಲ್ಲಿ ಏನಾದ್ರು ಮೂಲಭೂತ ಸೌಕರ್ಯಗಳನ್ನ ಮಾಡಬೇಕಾದ್ರೆ ಅಲ್ಲಿ ಮಾಡಬಹುದು. ಇದೆಲ್ಲವೂ ಪ್ರಯತ್ನ ನಮ್ಮ ಕೈಲಾದಷ್ಟು ಪ್ರಯತ್ನ ವಹಿಸಿಕೊಂಡು, ಏನಪ್ಪ ಇಷ್ಟೆಲ್ಲ ಬಂದು ತಗೊಂಡು ಹೋಗ್ತೀಯಾ, ಇಲೆಕ್ಷನ್ ಬಂದಾಗ ನೀನು ನಾಪತ್ತೆ, ನಿಮ್ಮ ಸಮಾಜ ನಾಪತ್ತೆ, ಇದು ಅನ್ಸ್ಕೊಂಡು ಮತ್ತು ಕಾಲು ಬೀಳೋದು
ಹಂಚ್ಕೊಳ್ಳೋದು, ತಗೊಂಬೋದು. ಆದ್ರೆ ಇವತ್ತು ಪುಣ್ಯಕ್ಕೆ ನನ್ನ ಪುಣ್ಯಕ್ಕೆ ಇವತ್ತು ಚಾವಾ ಪಿಕ್ಚರ್ ಬಂದ್ಬಿಟ್ಟು ಅದೇನೋ ಒಳ್ಳೆ ಡೈರೆಕ್ಟ್ ಇಲ್ಲ ಅಂತ ಏನೂ ಮುಚ್ಚಿಟ್ಟಿಲ್ಲ. ನಾವು ಶೆಲ್ಕೆ ಬರೀ ಹಿಂದಿ ಸಮಾಜ ಹಿಂದಿ ಭಾಷಣ ಉತ್ತರನೇ ಕೊಡಕ್ಕಾಗಲ್ಲ. ಈಗ ಹಿಂದಿ ಅಂದ್ರೆ ಏನು ಈಗ ಅರ್ಥ ಆಗಿದೆ. ಹಿಂದಿ ಅಂದ್ರೆ ಏನು? ಹಿಂದೂಸ್ತಾನ್. ಹಿಂದುತ್ವ ಅಲ್ಲ, ಹಿಂದೂಸ್ತಾನ್. ನೋಡ್ರಿ, ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಕಟ್ಟಿ ಹಾಕಿ ಕಣ್ಣು ತೆಗಿತಾನೆ, ಉಗುರು ತೆಗಿತಾನೆ. ಔರಂಗಜೇಬ ಏನ್ ಹೇಳ್ತಾನೆ? ಭಯಂಕರ ಧೈರ್ಯವಂತ ನೀನು, ನನ್ನ ಕಡೆ ಬಂದ್ಬಿಡು, ನಿನ್ನ ಧರ್ಮ ಬದಲಾ ಮಾಡು, ನೀನು ಎಲ್ಲ ಸುಖವಾಗಿ ನಾನು ಇಡ್ತೀನಿ. ಹೌದಲ್ಲ? ನೋಡಿದ್ರೆ ಪಿಕ್ಚರ್ ಇಲ್ಲ? ಸಂಭಾಜಿ ಏನ್ ಹೇಳ್ತಾನೆ? ಬೇಡ, ನೀನ್ ನಮ್ಮ ಕಡೆ ಬಾ, ಧರ್ಮನೂ ಬದಲಾಗುವ ಅವಶ್ಯಕತೆ ಇಲ್ಲ. ಹೌದಲ್ಲ? ನಾವು ಸಿದ್ಧಾಂತಗಳನ್ನು ಒಪ್ಪುವ, ನಿನ್ನ ಧರ್ಮವನ್ನ ಧರ್ಮದ ವಿರುದ್ಧ ದ್ವೇಷ ಇತ್ತು ಅಥವಾ ಗೌರವ ಇತ್ತು. ಒಂದ್ ಕಡೆ ಪ್ರಾರಂಭದಲ್ಲಿ ಸಂಭಾಜಿ ಮಹಾರಾಜರು ಏನ್ ಹೇಳ್ತಾರೆ? ಇದು ಯಾವ ಧರ್ಮದ ಹೋರಾಟ ಅಲ್ಲ, ಇದು ಯಾವ ಧರ್ಮದ ವಿರುದ್ಧ ಹೋರಾಟ ಅಲ್ಲ, ಇದು ಅನ್ಯಾಯದ ವಿರುದ್ಧ ಹೋರಾಟ. ಔರಂಗಜೇಬ್ ಬಹಳ ಪ್ರಬಲ ಇದ್ರಿ, ಅವನಾಗೆ ಹೋಗಿ ಸಂಭಾಜಿ ರಾಜ ಹಿಡ್ಕೊಂಡ್ ಬಂದ. ಶಿಕ್ಷಿದ್ರು ಯಾರು? ಸ್ವಂತ ಹಳೆ ಗಣೋಜಿ ಅಂತ, ಇನ್ನೊಬ್ಬ ಯಾವ ಅಂತ. ಆ ಗಣೋಜಿ ಅಂತಕ್ಕಂಥ ಷಡ್ಯಂತ್ರ ಮಾಡದೆ ಹೋಗಿದ್ರೆ ಸಂಭಾಜಿ ಮಹಾರಾಜರನ್ನ ಹಿಡಿಯಕ್ಕೆ ಔರಂಗಜೇಬ್ ಹಾಕ್ತಿದ್ರಿ. ಹಾಗಾದ್ರೆ ವೈರಿ ಯಾರು ಬಂದ? ಇಷ್ಟಾರ್ಥ ಸಾಕು. ಇದು ಧರ್ಮದ ವಿರುದ್ಧ ಇಲ್ಲ, ಇದು ಧರ್ಮದ ಏನಿಲ್ಲ, ಅಥವಾ ಧರ್ಮ ಮೊನ್ನೆ ಒಂದ್ ಕಡೆ ಬಹಳ ಚಂದ ಬರ್ತೈತಿ. ಧರ್ಮ 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 ಅಂತ ನೀವು ಹೋಗ್ತೀರಿ, ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರು ಹೊಡೆದಾಡ್ಕೊಂತ ಇರ್ಬೇಕು, ಇದರ ಲಾಭ ಪಡೆದವರು ಅಧಿಕಾರ ಮಾಡ್ಕೊಂತಾನೆ ಇರ್ಬೇಕು. ಏನು ಧರ್ಮ ಧರ್ಮ ಅಂತ ನೀವೇನ್ ಬಡದಾಡ್ಕೊಂಡು ನೀವು ಹಿಂಗ ಬಡದಾಡ್ಕೊಂತ ಇರ್ಬೇಕು, ಇದರ ಲಾಭ ಪಡ್ಕೊಂಡವರು ಆರಾಮ್ ಅಧಿಕಾರದಲ್ಲಿ ಇರಬೇಕು. ಇದರಿಂದ ಸಮಾಜ ಇವತ್ತು ದಾರಿ ತಪ್ತಾ ಇದೆ. ಸಮಾಜ ನಿರ್ಣಯ ಮಾಡಬೇಕು, ಸಮಾಜ ನಿರ್ಣಯ ಮಾಡಬೇಕು. ಒಂದು ಹುಬ್ಬಳ್ಳಿ ಧಾರವಾಡಿಗೆ ನಮ್ಮ ಮರಾಠ ಬ್ಯಾಂಕ್ ಅಂತ ಒಂದು ಕಿರೀಟ ಇದ್ದಂಗೆ, ಆ ಬ್ಯಾಂಕ್ ಪ್ರಬಲ ಇದ್ದಂತ ಸಂದರ್ಭದಲ್ಲಿ ಇಡೀ ಸಮಾಜ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಒಂದು ಶಕ್ತಿಶಾಲಿಯಾಗಿ. ಹೌದಲ್ಲ? ಎಷ್ಟು ವರ್ಷ ಆಯ್ತು ಕೇಶವಣ್ಣ ಕಳೆದ 3 ವರ್ಷದಿಂದ ಪ್ರತಿ ತಿಂಗಳಿಗೂ ನಾನು ಫೋನ್ ಮಾಡ್ತೀನಿ. ಏನ್ ಡೆವಲಪ್ಮೆಂಟ್ ಆಗಬೇಕಿತ್ತು ನಾನು ಕೇಳ್ಕೊಂಡ್ರೆ, ಯಾಕೆ ಹಿಂದಿನ 5 ವರ್ಷ ಪ್ರಾರಂಭ ಮಾಡಕ್ ಆಕ್ಷನ್ ಆಗಲಿಲ್ಲ? ಯಾಕೆ ಇದೇ ಸರ್ಕಾರ ಬಂದ ಮೇಲೆ ಇವತ್ತು RBI ಮಟ್ಟ ಹೋಯ್ತು, ನೀವು RBI ಹೋಗಿ ಕಳಿಸಿದ್ರು, ಫೈನಲ್ ಸ್ಟೇಜಿಗೆ ಹೋಗಿದೆ, ಮತ್ತೆ ವಾಪಸ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡ್ತಾರೆ. ಅದರ ಹಿಂದಿದ್ದಾಗ ಬೆನ್ ಹತ್ತಿ ಶಕ್ತಿಸಿ ಸುನಿಲ್ ಅವರು ಇದ್ದಾರೆ ಇಲ್ಲಿ, ಪಾಪ ಅರುಣ್ ಜಾಧವ್ ಇವತ್ತು ನಮ್ಮ ಜೊತೆ ಇಲ್ಲ. ಇವರೆಲ್ಲ ಎಲ್ಲರೂ ಕೂತ್ಕೊಂಡು ವಸೂಲಿ ಮಾಡಿ 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 RBI ಸಾಲವನ್ನು ತೀರಿಸಿ, RBI ಸಾಲ ತೀರಿಸಿದ್ಮೇಲೆ ಪ್ರಾರಂಭ ಮಾಡ್ಬೇಕಂತ ಪ್ರಪೋಸಲ್ ಕೊಟ್ಟು 2019ರಿಂದ 2023 ಮಟ್ಟ ಏನು ಆಗ್ಲಿಲ್ಲ, ಫೈಲ್ ಮುಗಿದು ವಾಪಸ್ 23ಕ್ಕೆ ನಾವು ಮತ್ತೆ ಸರ್ಕಾರ ಮಂತ್ರಿಗಳನ್ನ ಮಾತಾಡಿ, ಎಚ್ ಕೆ ಪಾಟೀಲ್ ಸಾಹೇಬರನ್ನು ಮಾತಾಡಿ, ಅವ್ರ ಕಡೆಯಿಂದ ಮಾತಾಡಿಸಿ, ಮುಖ್ಯಮಂತ್ರಿಗಳನ್ನ ಮಾತಾಡಿಸಿ ಬೆಳಗಾವಿಯಿಂದ ರಿಪೋರ್ಟ್ ತರಿಸಬೇಕಾದ್ರೂ ಕೂಡ ಎಷ್ಟು ಬೆಳಗಾವಿಯಾಗ ಅದ್ರ ವಿರುದ್ಧ ಇದ್ರು ಅನ್ನೋದು ನಿಮಗೂ ಗೊತ್ತಿರ್ತೀವಿ. 4 ಸರಿ ನೀವೆಲ್ಲ ಹೋಗ್ತಿರ್ತೀವಿ, ಮಾಡಕ್ಕೆ ಅಂತ ಇರಲಿಲ್ಲ. ಆದ್ರೆ ಇವತ್ತು ಸರ್ಕಾರ ಒಪ್ಕೊಂಡು RBI ಪರ್ಮಿಷನ್ಗೆ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ಬ್ಯಾಂಕ್ ಮತ್ತೆ ಮರುಸ್ಥಾಪನೆ, ಬ್ಯಾಂಕಿನ ಆಸ್ತಿಗಳು ಇನ್ನೂ ಇದಾವೆ. ಪ್ರಾರಂಭ ಎಲ್ಲರ ಸಹಕಾರದಿಂದ ನಾವು ಕೂಡಿ ಅದಕ್ಕೇನು ಶೇರ್ ಬಂಡವಾಳ ತಗೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು 6 ತಿಂಗಳಲ್ಲಿ ಒಂದು 30-40 ಕೋಟಿ ಬಂಡವಾಳವರೆಗೆ ಆಗ್ತಕ್ಕಂಥದ್ದು. ಯಾಕಂದ್ರೆ ಆಸ್ತಿ ಅಷ್ಟಿದೆ, ವಸೂಲಿ ಮಾಡ್ತಕ್ಕಂಥದ್ದು. ಇವೆಲ್ಲ ಯಾರು ಮಾತಾಡೋದೇ ಇಲ್ಲ, ಇವೆಲ್ಲ ಮಾತಾಡೋದಿಲ್ಲ. ಈಗ ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಅಂದಾಗ ಒಬ್ಬನಿಗೆ ಬಹಳಷ್ಟು ಜನ ಬಂದಿದ್ರಿ, ನೀವು ಬಹಳಷ್ಟು ಜನ ಬಂದಿದ್ರಿ. ನಮ್ಗೇನಿತ್ತು ಕರೆದಿದ್ರು ನಾವು ಭಾಷಣ ಮಾಡಿದ್ವಿ. ಮುಂದೆ ನಿಂತು ಅಲ್ಲಿ ಇದ್ದವರು ಅಲ್ಲಿ ಕೆಲಸದವರು ಮಠ ಹಿಡಿಬೇಕಲ್ಲ.
ಬಾಳ ಹೇಳ್ಬಿಟ್ಟು ಸಮಾಜ ಹಂಗೈತಿ, ಸಮಾಜ ನಮ್ಮ ಪರವಾಗಿ ಮುಖ್ಯಮಂತ್ರಿ ಹೇಳಿದ್ರು, ಅಶ್ವಥ್ ನಾರಾಯಣ್ ಹೇಳಿದ್ರು, ಎಲ್ಲರೂ ಮಾತಾಡ್ತಾರೆ. ನಾ ಎರಡ ಪ್ರಶ್ನೆ ಹೇಳಿದ್ರು, ಆಯ್ತಪ್ಪ ಸಮಾಜ ಇಷ್ಟೆಲ್ಲ ನಿಮ್ಮ ಹತ್ರ ಐತಿ, ನಿಮ್ ಗಂಡ ಐತಿ ಅಂತ ಹೇಳ್ತಿರಲ್ಲ, ನಮ್ಗೆ ಶೇರ್ ಇಲ್ಲಲ್ಲ, ಯಾಕೆ ಶ್ರೀಮಂತ ಪಾಟೀಲ್ ಅಂತಂದ್ರಿ, ಯಾಕೆ ಬೆನ್ಕೇಕ್ ಮಾಡ್ಲಿಲ್ಲ, ನಾವತ್ತು ಒಂದರ ಮಾಡ್ತೀವಿ, ನೀವು ಎರಡೂ ಮಾಡ್ಬೇಕಂತ ಹೇಳಿ ಬಹಳ ಓಪನ್ ಆಗಿ ನಾನು ಹೇಳಿದೆ. ಆಯ್ತಾ, ನಾವು ಮಾತಾಡಿದ್ವಿ, ಅಲ್ಲಿ ಇದ್ದಂತ ಲೀಡರ್ಸ್ ಹಠ ಹಿಡಿದು ಕೂಡ್ಬೇಕಾಯ್ತು ನಾವು ಬೇಕಂತ ಹೇಳಿ. ನಿಮ್ಮ ನಾಯಕತ್ವ ನೀವೆಲ್ಲಿರ್ತೀರಿ ಅಲ್ಲಿ ಬೆಳೆಸದೆ ಹೋದ್ರೆ ನಿಮ್ಗೆ ಯಾರು ತ್ಯಾಗ ಆಗುದಿಲ್ಲ. ನೀವು ಹಠ ಹಿಡಿದು ಯಾಕೆ ಚುನಾವಣೆಯಲ್ಲಿ ಹಠ ಹಿಡಿದು ಕೂಡುದು ತೈ 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 ಕೂತು ಗೆಲ್ಲಿಸ್ತೀರಲ್ಲ, ಗೆಲ್ಲಿಸಿದ ಮೇಲೆ ನೀವು ಹಠ ಹಿಡಿದ್ರೆ ಹೋದ್ರೆ ಗೊತ್ತು ಆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಹಿನ್ನೆಲೆ ನಮ್ಮ ಪೂರ್ವಜರು ಎಲ್ಲರೂ ಸಮಾಜಕ್ಕೆ ತಮ್ಮ ಕಾಲದಲ್ಲಿ ಏನೇನು ಸೇವೆ ಮಾಡಬೇಕು, ಸೇವೆ ಸಲ್ಲಿಸಿದ್ದಾರೆ. ಅದೇ ಅಭಿಮಾನ ನಮಗೂ ಕೂಡ ಇದೆ, ನಾವು ಬಂದಿದ್ದೇವೆ. ಆದ್ರೆ ಆ ಸಮಾಜ, ಆ ಹಿನ್ನೆಲೆ, ನಮ್ಮ ರಾಜಕಾರಣ ಇವ್ರಿಗೆ ಯಾವತ್ತೂ ಒಂದಕ್ಕೆ ಸಂಬಂಧನೇ ಇಲ್ಲ. ನನ್ನ ಕ್ಷೇತ್ರದಾಗ 6,000 ಜನ ಹೋರಾಡ್ತಿದ್ದಾರೆ. 2,30,000, 2,20,000 6,000, 2,03,000 ಇತರೆ ಸಮಾಜ. ಶಿವಾಜಿ ಮಹಾರಾಜರ ನುಡಿ ಏನು? ಸರ್ವಧರ್ಮವನ್ನ, ಪರಧರ್ಮವನ್ನ ಪ್ರೀತಿಯಿಂದ, ಗೌರವದಿಂದ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾದ್ರು ಜಯ. ಅದನ್ನೇ ಪಾಲಿಸ್ಕೊಂಡು ಅವರ ಆದರ್ಶ, ಬಸವಣ್ಣವರ ಆದರ್ಶ, ಸಂವಿಧಾನ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ, ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಜನರ ಮಧ್ಯೆ ಹೋಗ್ಕೊಂಡು ಸಮುದಾಯ ಕಡಿಮೆ ಇದ್ರು ಕೂಡ ಇವತ್ತು ವಿಧಾನಸಭೆಯಲ್ಲಿ ಕೂತ್ಕೊಳ್ಬೇಕಂತ ಅವಕಾಶ ಇದೆ. ನಿಮಗೂ ಕೂಡ ಹೌದು ನಮ್ಮ ಪ್ರಧಾನ ವಿಧಾನಸಭಾ ಹಿಂದ್ವಿ ಸ್ವರಾಜ. ಏನ್ ಹಿಂದ್ವಿ ಸ್ವರಾಜ ಅಂತಂದ್ರೆ ಯಾವುದೋ ಒಂದು ಧರ್ಮದ ವಿರೋಧ ಮಾಡ್ತಕ್ಕಂಥಲ್ಲ ಇಲ್ಲ. ಹಿಂದ್ವಿ ಸ್ವರಾಜ ಅಂತಂದ್ರೆ ಭಾರತೀಯರ ಆಡಳಿತ ಆಗ್ಬೇಕು, ಪರಕೀಯರ ಆಡಳಿತ ಆಗಬಾರದು. ಮೊದಲನೇ ಪರಕೀಯರ ಆಡಳಿತ ಮೊಘಲರ ಆಡಳಿತ, ನಂತರದ ಪರಕೀಯರ ಆಡಳಿತ ಬ್ರಿಟಿಷರ ಆಡಳಿತ. ಇದರಿಂದ ವಿಮುಕ್ತಗೊಳಿಸಬೇಕು. ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ ಅಂತಂದ್ರು. ಗ್ರಾಮ ಸ್ವರಾಜ್ ಅಂದ್ರೆ ಏನು? ಗ್ರಾಮದ ಅಧಿಕಾರ ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ ಆಗಬಾರ್ದು. ಎಲ್ಲಿ ಆಗ್ಬೇಕು? ಗ್ರಾಮದಲ್ಲಿ ಆಗ್ಬೇಕು. ಅದೇ ಗ್ರಾಮ ಸ್ವರಾಜ್ ಅಂತ ನಾವು ಅರ್ಥನೇ ಮಾಡ್ಕೊಳ್ಳೋದು. ಏನೇನೋ ಮಾತಾಡ ಹೋಗ್ತಾರ, ಆ ಭಾವನೆಗೆ ಬಿಸಿ ರಕ್ತ, ಸಂಘಟನೆ ರಕ್ತ, ಹಂಗೆ ನಾವು ದಾರಿ ತಪ್ಪಿ ಹೋಗ್ಬೋದು. ಎರಡು ಕೆಲಸ ಆಗ್ಬೇಕು ನಿಮ್ಮಿಂದ. ನಾ ಹೇಳಿದ್ದ ನಮಗೆ ನಾವು ಕೂಡ ಬರೀ ಒಂದು ತೀರ್ಮಾನ ಮಾಡಿ ಎಲ್ಲರೂ ನಮ್ಮ ಜೊತೆ ಇದ್ದು ಸಮಾಜ ಏನ್ ತೀರ್ಮಾನ ತಗೊಂಡಿದ್ರಿ ಅದ್ರ ಜೊತೆ ಇದ್ದೇವೆ ಅಂತ ಹೇಳಿ. ಇಲ್ಲ ನೀವೆಲ್ಲದಿರಿ ಅಲ್ಲಿ ಒಬ್ಬ ತಯಾರ ಮಾಡಿ ನೀವು ಪರವಾಗಿ ಮಾತಾಡೋದು, ನೀವು ಇರುವುದು ಹೊರಗೆ, ನೀವು ಪರವಾಗಿ ಯಾರೂ ಇಲ್ಲ, ಮತ್ತೇನೋ ಕೆಲಸ. ಈ ಎರಡು ಕೆಲಸ ನೀವು ಮಾಡದೆ ಹೋದ್ರೆ ಸಾಧ್ಯನೇ ಇಲ್ಲ. ಒಂದು SSK ಯುವ ಸಮಾಜದ ಒಂದು ಕಾರ್ಯಕ್ರಮ ಇತ್ತು. ಎಲ್ಲ SSK, ಆಲ್ ಇಂಡಿಯಾ SSK ಯುವಕರು ಬಂದಿದ್ರು. ಎಲ್ಲರೂ ಮಾಸ್ಟರ್, ಒಬ್ಬನಾಗಿ ಬೇರೆ ಯಾರು ಈ ಕಡೆಯಿಂದ ಎಲ್ಲ ಒಂದ್ ಕಡೆ ಎಲ್ಲ ನಾನು ನೋಡ್ರಿ, ಧಾರವಾಡ ಜಿಲ್ಲೆ ಪ್ರಭುತ್ವ ಜಿಲ್ಲೆ, ದೊಡ್ಡ ಜಿಲ್ಲೆ. ಇಲ್ಲಿ ಕನಿಷ್ಠ ಕ್ಷತ್ರಿಯರ ಸಮಾಜವರಾಗಲಿ ಅಥವಾ ಮರಾಠ ಸಮಾಜವರಾಗಲಿ ಕನಿಷ್ಠ ಇಬ್ರು ಗೆಲ್ತಕ್ಕಂಥ ಜಿಲ್ಲೆ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಕನಿಷ್ಠ ಇಬ್ರು ಗೆಲ್ತಕ್ಕಂಥ ಜಿಲ್ಲೆ. ಪರಂಪರೆಯಿಂದ ಮೌರ್ಯ ಸಾಹೇಬರು ಸಂತೋಷ್ ಲಾಡ್ ಅವರು ನಾನು ಕೂಡ ಈ ಭಾಗದಲ್ಲಿ ನಿರ್ವಹಿಸಿದ್ದೆ. ನಾವಂತೂ ಕೊಡ್ಕೊಂತ ಬರ್ತಾ ಇದ್ದೀವಿ. ಸಮಾಜದ ಪ್ರಾತಿನಿಧ್ಯಕ್ಕೆ ನಮ್ಮ ಕಡೆಯಿಂದ ನಾವು ಒಂದು ಕೊಡ್ತೀವಿ, ನಿಮ್ ಕಡೆಯಿಂದ ನೀವು ಒಂದು ಕೊಡ್ರಿ ಅಂತ ಹೇಳಿ ಮುನಿಯಪ್ಪ ನಿಮ್ ಕಡೆಯಿಂದ ಒಂದು ಕೊಡಿರಿ, ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ತೋರಿಸ್ತಿದ್ದಾರೆ. ನಮ್ಮ ಕಡೆದಂತೂ ಸಂತೋಷ್ ಲಾಡ್ ಅವರಿಗೆ ಒಂದೇ ಅವಕಾಶ ಸಿಗ್ತಾರೆ, ಗೆದ್ದು ಬರ್ತಾರೆ, ಅವ್ರದ್ದು ಆಗ್ತದೆ ಅಂತ ಹೇಳಿ ಇಷ್ಟು ಹೇಳೋಕೆ ಮುಂದೆ ಹಠ ಇಡವೆ. ನಾಲ್ಕು ದಿವಸ ಸೆಂಟರ್ ನನಗೆ ಬರಕ್ಕಾಗ್ತದೆ ಆಗುದಿಲ್ಲ. ನಾವು ಹೋದ್ರೆ ಮತ್ತಿನ ಆಪರೇಷನ್ ಕಮಲ ಅಂತ ಚಲೋ. ಹಾಗಾಗಿ ನಾವು ಹೋಗಕ್ಕಾಗೋದಿಲ್ಲ. ನಾ ಏನಿದ್ರು ವೇದಿಕೆ ಆ ಟೈಮ್ನಾಗ ಏನ್ ಹೇಳಿದ್ರು ಏನು ಹೋಗು ಮುಂದೆಲ್ಲ ಎರಡನೇ ಬಾರಿ ಕರ್ಕೊಂಡು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅದೇ ಕೇಳ್ತೀರಿ, ಮೇಯರ್ ಆಗ್ತೀನಿ ಅಂತ ಹೇಳಿದ್ರೆ ಏನಾದ್ರು ಮಾಡಿಕೊಡ್ರಿ ಸರಿ.
ಶ್ಯಾಮಸುಂದರ್ ಗಾಯಕವಾಡರು ಇದ್ದಾರೆ. ಈ ಮೀಸಲಾತಿಯಲ್ಲಿ ಬಹಳಷ್ಟು ಬೆಳಕನ್ನ ಮೇಲ್ಮಟ್ಟದಲ್ಲಿ ತಂದವರು. ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಣೆ ಮಾಡಬೇಕನ್ನೋದು ಬೇಡಿಕೆ ಹೌದು. ಕೇಶವರಾವ್ ತೆಳಗಿನಿಂದ ಅವಾಜ್ ಹಾಕಿದ್ರು, ಅವಾಗ ಅದು ಆಗಿ ಹೋಯ್ತು. ಆಚರಣೆ ಗೌರವಯುತವಾಗಿ ಇವತ್ತು 3B ಮೀಸಲಾತಿ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಏನು ನಿಮ್ಮಗಳ ವರ್ಗಗಳ ವರದಿ ಏನಿದೆ, ಜನಗಣತಿ ವರದಿ, ಅದು ಸರ್ಕಾರಕ್ಕೆ ಸಲ್ಲಿಕೆ ಆದ್ಮೇಲೆ ನಿಮ್ಮ ಜನಸಂಖ್ಯೆ ಅನುಗುಣವಾಗಿ ನೀವು ಮೀಸಲಾತಿಯನ್ನ ತಲುಪಿಸ್ತೀನಿ. ಹೌದಾ? ಈಗ ಆಡಳಿತ ಪಕ್ಷದಲ್ಲಿ ನಾವು ವಿರೋಧ ಪಕ್ಷದವ್ರು ನಾವು ವರದಿ ಸಲ್ಲಿಸಿ ಅಂತ ಗೊತ್ತಾಗಿ ಮಾಡಿದ್ರೆ ನಮ್ಮ ಸಮಾಜದ ಕೆಲಸ ಆಗೋಗ್ಬೇಕಲ್ಲ. ನೀವು ಯಾರ್ಯಾರನ್ನ ಗೆಲ್ಸಿದ್ರೆ ಅವ್ರು ಬೆನ್ನಂತೆ ಅದು ಏನಾದ್ರೂ ಮಾಡಿ ವರದಿ ಜಾರಿಗೆ ಬರೋ ರೀತಿಯಲ್ಲಿ ಆಗ್ಬಿಡ್ತಂದ್ರೆ ಖಂಡಿತವಾಗಿ ಇವತ್ತು ಏನ್ ಜನಸಂಖ್ಯೆ ನಾವು 4% ಇದೆಯೋ, 4.5 ಇದೆಯೋ, 5% ಇದೆಯೋ, ನಮಗೆ ರಿಸರ್ವೇಶನ್ ಸಿಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಸಂಘಟನೆ ಬೆಳಿಬೇಕಾದ್ರೆ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟು ಸಭೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಅಲ್ಲ. ಯಾವಾಗ ಬಟನ್ ಬಂದು ಪ್ರಶ್ನೆ ಬಂದಾಗ ಅಲ್ಲಿ ಒಗ್ಗಟ್ಟು ಎದಕ್ಕೆ ಅಂತಂದ್ರೆ ಎಲ್ಲರೂ ಹೆದರ್ತಾರೆ. ಇವತ್ತು 10,000, 15,000, 20,000 ಗೆಲ್ಲೋ ಕಾಲ ಹೋಗೈತಿ. 1,000-2,000 ಗೆಲ್ಲುವುದು. 1,000-2,000 ಗೆಲ್ಲಬೇಕಂತಂದ್ರೆ ಸುಮಾರು 52ರಿಂದ 56 MLA ಕ್ಷೇತ್ರದಲ್ಲಿ ನಮ್ಮ ಸಮಾಜ ಬಲಿಷ್ಠ ಡಿಸೈಡಿಂಗ್ ಫ್ಯಾಕ್ಟರ್ ಇದೆ. ಎಷ್ಟು MLAಗಳು? 50. ಸಮಾಜದಿಂದ ಎಷ್ಟು MLAಗಳು ಇರ್ತಾರ ಅದು ದೊಡ್ಡದಲ್ಲ. ಆದ್ರೆ ನಾವೇನು ನಮ್ಮ ಏಕತೆ ರೂಪಿಸಿ ಒಂದು ನಾಯಕತ್ವನ ಗುರುತಿಸಿ ನಾವು ಎಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಾವು ಯಶಸ್ವಿ ಆದ್ರೆ ನಾವು ಕೇಳಿದ ₹1 ಬರೋದು ₹2 ಬರಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ ಕೇಳೋದು ₹1 10 ಪೈಸಾ ತಗೋಬೇಕಂದ್ರೆ ನಾವು ಉದ್ಯೋಗ ನನ್ನ ಹತ್ರ ಪಟ್ಟಿನೇ ಯಾವ ಜಿಲ್ಲೆಗೆ ಕಳೆದ 7-8 ವರ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಚಾಡಿ ಬೇಡಿ ನಾವು ತೋರಿಸಿದ್ದೀವಿ. ಎಷ್ಟು ಅನುದಾನವನ್ನ ಇವತ್ತು ನಮ್ಮ ಅಧಿಕಾರಕ್ಕೆ ಕೊಡಿಸ್ತಕ್ಕಂಥದ್ದು, ಎಷ್ಟು ಸರ್ಕಾರದ ಪ್ರಾತಿನಿಧ್ಯದಲ್ಲಿ ನಮಗೆ ನಮ್ಮ ಹಕ್ಕನ್ನ ಒತ್ತಾಯ ಮಾಡ್ತಕ್ಕಂಥದ್ದು, ಎಷ್ಟು ನಮಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಸ್ವಲ್ಪ ಈಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸ್ವಲ್ಪ ಗದ್ದಲ ಬಿದ್ದಿದೆ. ಬೆಂಗಳೂರು, ಹರಿಹರ, ಬೀದರ್ ಗದ್ದಲದಾಗ ಹಂಗ ಬಿದ್ದಿದ್ರು. ಅದಕ್ಕೊಂದು ಲಘು ಮೂಲ ಫಿಕ್ಸ್ ಆಗೋದು. ಮತ್ತು ಧಾರವಾಡದವ್ರು ನಾನು ತೋರಿಸ್ಬಿಡ್ರಿ ಅವ್ರ ಜಿಲ್ಲೆದಾಗ ಧಾರವಾಡ ಆಲ್ರೆಡಿ ಮಂತ್ರಿ ಅವರ ನಿಮ್ಗೆ ಏನ್ ಸಿಗೋದಿಲ್ಲ, ಏನಿದ್ರು ಬೇರೆ ಮತ್ತ ಅವ್ರ ಜಗಳ ತರ್ಬಿಡಿ ನಮ್ದ ಮಾಡ್ಬಿಡ್ರಿ ಅಂತ ಹೇಳಿ ಮತ್ತೆ ಅಧ್ಯಕ್ಷ ನಮ್ ಜಿಲ್ಲಾಕ್ ಮಂತ್ರಿ ಅದರ ನಮ್ ಜಿಲ್ಲೆಗೆ ಸಿಗುದಿಲ್ಲ ಅವರು. ಅಲ್ಲಿ ಬೀದರ್ ಬೆಳಗಾವಿ ಅನುಭವ ತಪ್ಪಿಸ್ಕೊಂಡ್ ಬಂದ್ವಿ ನಾವು. ಸತೀಶ್ ಜಾರಕಿಹೊಳಿ ಬಿಡ್ರಿ ಅಂತ ಸಾಕು, ನಾವು ಬೇಡ ಅಂತ ಆಯ್ತು ಮಾಡ್ಕೊಂಡ್ರೆ ಇಲ್ಲ ಅವರು ಆಟ ಹಿಡಿದ್ರು. ಹೀಗಾಗಿ ನಾವು ಮಾಡಕ್ ಇಲ್ಲ. ನೀವು ನಮ್ಗೆ ಏನ್ ಶಕ್ತಿ ಕೊಡ್ತೀರಿ ಅಷ್ಟು ಪಾರ್ಟ್ ಗಾಡಿ ಓಡ್ಬೇಕು. ನೀವು ಶಕ್ತಿನೇ ಕೊಡ್ಲಿಲ್ಲ ಅಂದ್ರೆ ನಾವು ಪ್ರಯತ್ನ ಮುಂದುವರಿಸ್ತೇವೆ. ಎಷ್ಟು ಸಮಾಜಕ್ಕೆ ಕೂಡ ಮಾಡಿ ಹೇಳಿದ್ದಾರೆ, ಎಲ್ಲ ಮಾಡೇವಲ್ಲ. ಸಮುದಾಯ ಭವನದಲ್ಲಿ ಒಂದು ಸಮುದಾಯ ಭವನ 50 ಲಕ್ಷ ಕೂಡ ಅನುದಾನ ಕೊಟ್ಟಿಲ್ಲ ಜಿಲ್ಲಾ ಮಟ್ಟದಲ್ಲಿ. ಎಲ್ಲಾನು 50 ಲಕ್ಷ ಮೇಲೆ ಕೊಡ್ಸಿದ್ವಿ. ಪ್ರಾಧಿಕಾರದಲ್ಲಿ ಏನೇನು ಮಾಡಿಸ್ಬೇಕು ಅದನ್ನು ಮಾಡಿಸ್ತಿಲ್ಲ. ಸರ್ಕಾರದಲ್ಲಿ ಪ್ರಾತಿನಿಧ್ಯ ಕೊಡ್ಸಾಕ ಏನೇನು ಮಾಡ್ಬೇಕು ಅದನ್ನು ಮಾಡಿಸ್ತಿದ್ವಿ. ನಾವು ಪ್ರಯತ್ನ ಮುಂದುವರಿತೀವಿ. ಆದ್ರೆ ಸಮಾಜ ಎದ್ದು ಕಾಣೋದಿಲ್ಲ. ಇದು ಮರಿಗಾಗ್ತದೆ. ಸಮಾಜ ಎದ್ದು ಕಾಣ್ಬೇಕಂದ್ರೆ ನಾಯಕತ್ವ ಶಕ್ತಿ ಇರಬೇಕು. ನಾವಿಲ್ಲಿ ನಿಂತು ಸ್ಟೇಜ್ ಮೇಲೆ ನಿಂತು ಸಮಾಜ ಸಂಘಟನೆ ಬಗ್ಗೆ ನಾವು ಏನೇನ್ ಸಹಾಯ ಮಾಡ್ತೀವಿ, ನಿಮ್ ಜೊತೆ ಹೆಂಗಿರ್ತೀವಿ ಅಂತ ಮಾತಾಡಿ ಸ್ಟೇಜ್ ಮೇಲೆ ಇಳಿದು ಮಾತಾಡೋ ಬರೋದಿಲ್ಲ. ನಾವ್ ಏನ್ ಮಾತಾಡ್ತೀವಿ ಅಲ್ಲೇ ಮಾತಾಡ್ತೀವಿ. ಬಹಳಷ್ಟು ಬಹಳ 95% ಅಷ್ಟಾದ್ರೂ ಸತ್ಯ ಮಾತಾಡೋಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಸುಳ್ಳು ಮಾತಾಡಿದ್ ಮರ್ತು ಹೋಗ್ತದೆ, ಸತ್ಯ ಮಾತಾಡಿದ್ ಯಾವಾಗ ನೆನಪು. ಸುಳ್ಳು ಮಾತಾಡಿದ್ ನೆನಪು ಮಾಡ್ಕೊಳಕ್ ಅದು ಸುಳ್ಳು ಹೇಳ್ಬೇಕಾಗ್ತದೆ ಮತ್ತೆ. ಹಾಗಾಗಿ ಸುಳ್ಳು ಮಾತಾಡೋದು ಬಿಟ್ಟು ಸತ್ಯನ ಹೇಳಿ ನಾವ್ ಏನ್ ಮಾತಾಡ್ತೀವಿ ಆ ಪ್ರಕಾರ
ನಡೆಸ್ಕೊಳ್ಬೇಕಾಗ್ತದೆ, ಅದೆಲ್ಲ ಜೊತೆಗೆ ಮುಗಿಸ್ಬೇಕಾಗ್ತದೆ. ಇವತ್ತು ಸ್ವಾಮೀಜಿ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನನಗೂ ಒಂದು 5 ವರ್ಷ ಆಗಿತ್ತು ಎಲ್ಲ ಮಕ್ಕಳು ಹೊರಗಡೆ ಸಮಾಜದ ಮುಖಂಡರು ಮಕ್ಕಳು ಹೊರಗಡೆ ಕುಂತ್ಕೊಂಡು ಮಾತನಾಡ್ತಕ್ಕಂಥ ಅವಕಾಶ ಸಿಗ್ತಿದ್ದಿಲ್ಲ. ಯಾಕಂದ್ರೆ 2020 ನಂತರ ಅಲ್ಲಿ ನಮ್ಮ ಸಂಘದಲ್ಲಿ ಆದಂತ ಬೆಳವಣಿಗೆಗೆ ಬಹಳ ತೋರಿಸು ರಾಜಕಾರಣ ಚುನಾವಣೆ 21 ಚುನಾವಣೆ 23 ಚುನಾವಣೆ ಈ ಒಂದ್ರ ಮೇಲೆ ಒಂದು ಚುನಾವಣೆ ನಾವು ಅದೇ ಗೊಂದಲಕ್ಕೆ ಸಿಕ್ಕಾಕೊಂಡ್ವಿ. ಹಾಗೆ ನಮ್ಮ ಸಮಾಜದ ಏಳಿಗೆ ಪಡೆಯುತ್ತದೆ ಇಲ್ಲ ಹೇಳೋದು ಇಲ್ಲ. ಹಾಗಾಗಿ ನಿಮ್ಮ ಸಹಕಾರ ನಮ್ಗೆ ಅಗತ್ಯ ಇದೆ. ನಾವು ಒಬ್ಬರೇ ಬದುಕ ಸಾಧ್ಯ ಇಲ್ಲ. ಈ ದೇಶ ಇಂಥ ಜಾತಿನೇ ಇಂಥ ಧರ್ಮನೇ ಬದುಕಬೇಕು, ಇದು ಸಾಧ್ಯ ಇಲ್ಲ. ನಾವೆಲ್ಲರ ಜೊತೆ ಬದುಕಬೇಕು. ಯಾರ ಅಧಿಕಾರ ಇರ್ತಾರ, ಯಾರು ಮಜಾ ಮಾಡ್ತಾರ, ಯಾರು ಬಲಿಷ್ಠ ತಲೆ ಕೆಡಿಸ್ಕೊಳ್ತಾರ, ನಮ್ಮ ಸಮಾಜಕ್ಕೆ ಏನ್ ಸಿಕ್ಕತ್ತೆ ಅದನ್ನಷ್ಟ ನಾವು ವಿಚಾರ ಮಾಡಬೇಕು. ನಮ್ಮ ಸಮಾಜಕ್ಕೆ ಏನ್ ಅನುಕೂಲ ಆಗ್ತಾ ಇದೆ ಇದನ್ನು ವಿಚಾರ ಮಾಡಿಕೊಂಡು ನಮ್ಮ ತಿಳುವಳಿಕೆಯನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯವನ್ನ ಯಾರು ಹೈಜಾಕ್ ಮಾಡೋ ರೀತಿಯಲ್ಲಿ ಇರಬಾರದು. ನಮ್ಮ ಸಂಸ್ಕೃತಿ ಶಿವಾಜಿ ಮಹಾರಾಜರ ಕೊಡುಗೆ, ಸಂಭಾಜಿ ಮಹಾರಾಜರ ಕೊಡುಗೆ ನಮ್ಮ ಜೊತೆ ಉಳಿಬೇಕು ಹೊತ್ತು ಅದನ್ನ ಯಾರು ಬೇರೆಯವ್ರು ಎತ್ಕೊಂಡು ಹೋಗ್ತಕ್ಕಂಥದ್ದು ಆಗಬಾರದು ಅನ್ನುವಂಥ ಮನೋಭಾವನೆಯನ್ನ ಅದರ ಜೊತೆ ಕೂಡಬೇಕಾಗ್ತದೆ. ಅನಿವಾರ್ಯತೆ ಇದೆ, ಅದನ್ನು ನಾವು ಸರಿ ಮಾಡಬೇಕು. ಬಹುಶಃ ಈ ಎಲ್ಲಾ ವಿಚಾರಗಳು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕಾದ್ರೆ ಗುರುಕುಲಿನ ಅಗತ್ಯ ಇದೆ. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಯುದ್ಧ ಯಾಕೆ ಪ್ರಾರಂಭ ಆಯಿತು, ಯಾಕೆ ಇವತ್ತು ಇಷ್ಟು ಜನ ಇವತ್ತು ಸಮಾಜಕ್ಕೆ ಯಾಕಾಗ್ಬೇಕು, ಏನಾಯ್ತು, ಯಾರ್ಯಾರ ಜೊತೆ ಸಾಧಿದ್ರು, ಯಾರ್ಯಾರ ಜೊತೆ ಇರುತ್ತಿದ್ದು. ನಮ್ಮ ಸಿದ್ದರಾಮಯ್ಯ ಪಠಾಣ್ ಮನೆ ಸದನದಲ್ಲಿ ಭಾರಿ ಉತ್ತರ ಕೊಟ್ಟಿದ್ದಾರೆ. ನೀವು ಶಿವಾಜಿ ಮಹಾರಾಜ ಬಲಗಡೆ ಮಾಡಿದಂತ ಶೇರ್ಖಾನ್ ಪಠಾಣ್ ಅಂತ ಆ ವರ್ಷದಿಂದ ನಾವು ಬಂದಿದ್ದೀವಿ, ನಮ್ಗೆ ಗೊತ್ತಿದೆ ಅಂತಕ್ಕಂಥ ಉತ್ತರವನ್ನ ಸದನದಲ್ಲಿ ಕೊಟ್ಟಂತ. ಸೊ ಇದನ್ನೆಲ್ಲ ಬಿಡಿಸಿ 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 ನಮ್ಮ ಮೂಲ ಏನನ್ನು ಗೊತ್ತಾಗಬೇಕಾದ್ರೆ ಅದು ಒಂದು ಗುರುಕುಲ ಬೇಕು, ಗುರುಗಳಿಂದ ಆಗ್ಬೇಕು, ಗುರುಗಳ ಕಡೆಯಿಂದ ಸಂಘಟನೆ ಆಗ್ಬೇಕಾಗ್ತದೆ. ಹಾಗಾಗಿ ಗುರುಕುಲ ಮಾಡ್ಲಿಕ್ಕೆ ನಾವೆಲ್ಲ ಜೊತೆ ಕೂಡಿ ಅದಕ್ಕೇನು ಒಂದು ಸಂಕಲ್ಪವನ್ನು ಮಾಡಬೇಕು, ಅದಕ್ಕೇನು ಒಂದು ರೂಪವನ್ನು ಕೊಡಬೇಕು. ಅದಕ್ಕೆ ನಾವು ಬಹಳಷ್ಟು ಮನಸ್ಸಿಂದ ಹೃದಯದಿಂದ ನಾವು ಸ್ವಾಮೀಜಿಯವರ ಜೊತೆ ಕೈ ಜೋಡಿಸ್ಬೇಕಾಗ್ತದೆ. ನಾನು ಸ್ವಾಮೀಜಿಯವರು ನಾವು ಹೊಸದಾಗಿ ಅವರು ಆದಾಗ ಒಂದು ಸಭೆ ಸ್ವಾಮೀಜಿಯವರು ಇರಲಿಲ್ಲ, ನಾವೆಲ್ಲ ಏನೇನು ಹೇಳಿದ್ವಿ ಮಟ್ಟದಲ್ಲೇ ಒಂದು ಸದಸ್ಯತ್ವದ ಒಂದು ಅಭಿಯಾನ ಮಾಡುವ ಮೂಲಕ ಪ್ರತಿ ವರ್ಷ ಅಲ್ಲಿ ಏನಾದ್ರು ನಾವು ದೇಣಿಗೆ ರೂಪದಲ್ಲಿ ಬಹಳ ಬೇಡ ಏನು 1,000 ರೂಪಾಯಿನೂ ನಾವು ಮಾಡಿದ್ರೆ ಈ ರಾಜ್ಯದಲ್ಲಿ ಒಂದು 10,000 ಜನ ನಾವು ಸದಸ್ಯತ್ವ ಮಾಡಿದ್ರೆ ಒಂದು ಮಟ್ಟದ ಬೆಳವಣಿಗೆಗೆ ನಮಗೊಂದು ಶಕ್ತಿ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ಸ್ವಾಮೀಜಿಯವರು ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಅಥವಾ ತೀರ್ಮಾನ ಗುರುಕುಲ್ ವಿಷಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಏನೇನು ಸಹಕಾರ ನೀವು ಬಯಸ್ತೀರಿ ಅದು ನಾವು ಕೊಡ್ಲಿಕ್ಕೆ ಖಂಡಿತವಾಗಿಯೂ ಜೊತೆ ಇದೆ. ಅದರ ಜೊತೆ ಎಲ್ಲಾದ್ರೂ ಏನೇನು ನಿಮ್ದು ಈ 2 ಎಕರೆ ವಿಚಾರದಲ್ಲಿ ಏನೇನು ನಿಮ್ಮ ಹಣದ ಸಂಗ್ರಹದ ಸಹಕಾರ ನಿಮ್ಗೆ ಸಿಗ್ತದೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಳೋದು ಬೇಡ, ನಮ್ಗೆ ಇಷ್ಟಿಷ್ಟು ಆಗಿದೆ, ಇದ್ರ ಮೇಲೆ ನೀಗ್ತಾ ಇಲ್ಲ, ನೀವಿಷ್ಟು ಮಾಡಿ ಅಂತ ನೀವು ಆದೇಶ ಕೊಡಿ. ಅದ್ರ ಚಾಲು ಅದೆಲ್ಲರಿಗೂ ತಿಳ್ಕೊಂಡು ಕೋರಿ ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದ್ರೂ ನಿಮ್ಮ ಆದರ್ಶಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಇನ್ವಿಟೇಷನ್ ಕೊಡ್ಲಿ, ಯಾರು ಇನ್ವಿಟೇಷನ್ ಕೊಡದೇ ಇರಲಿ, ದಯಮಾಡಿ ಇದು ನಮ್ಮ ಆಸ್ತಿ. ಅದು ಇಡೀ ಮರಾಠ ಸಮಾಜದ ಕರ್ನಾಟಕದಲ್ಲಿರುವಂತ ಆಸ್ತಿ ಶಹಾಜಿ ಮಹಾರಾಜರ ಒಂದು ಗೂರಿ. ಅದನ್ನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೊಡ್ರಿ ಅಂತ ಹೇಳಿ ನೀವು ಎಲ್ಲರೂ ಅವರ ಅಕ್ಕಪಕ್ಕದಲ್ಲಿ ಇರೋರು ಅವರನ್ನ ಅವ್ರ ಕಡೆ ಒಂದು ಲೆಟರ್ ಮಾಡಿಸಿ ಗುರುಗಳಿಗೆ ಕೊಡ್ರಿ. ನಾವು ನಮ್ಮ ಶಾಸಕರಾಗಿರ್ತಕ್ಕಂಥ ಮಾನೆಯವರು, ನಮ್ಮ ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ಗುಳೆ ಸಾಹೇಬರು ಎಲ್ಲರೂ ಸೇರಿ, ನೀವು ಸೇರಿ ಮತ್ತು ಅವ್ರಿಗೂ ತಗೊಳ್ರಿ. ಯಾಕಂದ್ರೆ ಅಲ್ಲಿ ಭಾಗ ಐತದ, ಈ ಲೋಕಲ್ ಎಮ್ ಎಲ್ ಎ ಲೆಟರ್ ಬೇಕೇ.
ಅಲ್ಲಿ ತಗೊಳ್ರಿ ತಗೊಂಡಾಗಂದ್ರೆ ಇದೆ. ಈಗ ನಮ್ಮ ಮನೆ ಸಾಹೇಬ್ರು ಹೇಳಿದ್ರು ಭಾಳ ನಂಗೆ ಅವರೆಲ್ಲ ಏನು ಮಾತಾಡಿ ಖುಷಿ ಆಯ್ತು. ನಾವು ನಿಮ್ಗೆ ಏನು ಉಳಿತದಲ್ಲ ಬ್ಯಾಕ್ಲಾಗ್ ಆದ್ ನಾವೆಲ್ಲ ಭರ್ತಿ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು. ಅವ್ರಿಗೆ ಒಂದು ಕ್ಷೇತ್ರ ಇಲ್ಲ, ಅವ್ರಿಗೆ ಈ ಕರ್ನಾಟಕದಾದ್ಯಂತ ಅವ್ರಿಗೆ ಹಿಂಗೆ ಕೇಳ್ತಾನೆ ಇರ್ತಾರ. ಹಂಗಾಗಿ ಸರ್ಕಾರ ಮಟ್ಟದಿಂದ ಯಾಕಂದ್ರೆ 100 ಕೋಟಿ ರೂಪಾಯಿ ಕೊಟ್ಟಾರ. ಬಹುಶಃ ಒಂದೊಂದು ಮಠಗಳಿಗೆ ಇಂಥ ಸರ್ಕಾರಗಳು 50 ಕೋಟಿ 100 ಕೋಟಿ ಚಿಲ್ಲರೆ ರೊಕ್ಕ ಕೊಟ್ಟಾಗ ಈಗ ಬರ್ದು ಕೊಟ್ಬಿಟ್ರು. ಅಂತ ಮಠಗಳು ಕೊಟ್ಟಾರ. ಇದು ನಮ್ಮ ಒಂದು 50-60 ನೀವು ತರಬೇಡ್ರಿ ಒಂದೇ ಕಲಿಯೋದು. ನಾವು ಒಂದು 50-60 ಲಕ್ಷ ಇದ್ದೇವೆ. 60 ವರ್ಷ MLA ಮಾಡ್ಯಾರ ಏನ್ರಿ. ಈಗ ಐತಿ ನಾವು ಇವತ್ತು ಬಿಳಿ ಅಂಗಿ ಹಾಕೊಂಡು ಅಡ್ಡಾಡದೇವಿ. ಕೊರೆಯೋರು ನಾವು ಮತ್ತೆ ಅದೀವಿ. ನಮ್ಮ ಎಲ್ಲ ದೋಸ್ತರು, ನಮ್ಮ ಅಣ್ಣತಮ್ಮರು, ನಮ್ಮ ಕಾಕ, ಅಮ್ಮ, ಅಣ್ಣ, ತಮ್ಮ ಅವರೆಲ್ಲ ಕುಡಿಲಿಕ್ಕೆ ನೀರಿಲ್ಲ ಪರಿಸ್ಥಿತಿ ಸರ್ ನಮ್ಮ ಏನ್ರಿ. ಇದು ರಾಜಕೀಯ ಸಮಾವೇಶ ಅಲ್ಲ, ನಮ್ಮ ಸಮಾಜದ ಬಹಳಷ್ಟು ಬಹುಸಂಖ್ಯಾತ ಸಮಾಜ ಇದೆಯಲ್ಲ, ಆ ಸಮಾಜದ ಜನರ ನಮ್ಮ ಅಣ್ಣತಮ್ಮಂದಿರ ಪರಿಸ್ಥಿತಿ ಆಗ್ತಾ ಇದೆ. ನಾನು ಇಲ್ಲಿ ಭಾಷಣ ಮಾಡಿದ್ರೆ ನಮ್ಮ ಕ್ಷೇತ್ರದಲ್ಲಿ ಲಕ್ಷ ಗಂಟೆ 50,000 ಗಂಟೆ ಜನ ಕೇಳಂಗಿಲ್ಲ. ಅಂದ್ರೆ ಇಲ್ಲಿ ಸಮಾಜ ಎಲ್ಲ ನಮ್ಮ, ಯಾಕಂದ್ರೆ ಇಲ್ಲಿ ಎಲ್ಲ ತಾವೆಲ್ಲ ಇಲ್ಲಿ ಬಂದಿದ್ರಿ, ಬಹಳ ಪ್ರಮುಖ ಜನ ಬಂದಿದ್ರಿ. ಇದ್ರಲ್ಲಿ ನಿಮಗೆಲ್ಲ ಪರಿಸ್ಥಿತಿ ಗೊತ್ತಿಲ್ಲ ನಮ್ಮ ಸಮಾಜದ ಅಂತೇಳಿ ಏನ್ರಿ. ಇವತ್ತು ನಾವೆಲ್ಲ ಕಬ್ಬುಗಳು ಎಲ್ಲ ಒಳಗಾದವ ಅಲ್ಲ, ಬಹಳ ತರದಿಂದ ನಮ್ಮನ್ನ ಒಟ್ಟ 20 ಕಿಲೋಮೀಟರ್ ನೀರೈತಿ. ಈಗ ನಮ್ಮ ಲಾಡ್ ಸಾಹೇಬ ಊರಿಗೆ ನೀರು ಹೋಗು, ನಮಗೆ ಇದು ಇಲ್ಲ. ಪೈಪ್ ಬಿದ್ದಾವ ಬಹುಶಃ ಅದೊಂದು 10 ವರ್ಷ ಏನ್ರಿ. ಇಂಥ ನಾವೆಲ್ಲ ಪರಿಸ್ಥಿತಿ ಒಳಗೆ, ಬಹಳ ಕಠಿಣ ಪರಿಸ್ಥಿತಿ ಒಳಗೆ ನಮ್ಮ ರೈತರದೇವಿ. ನಾವೇನಾದ್ರೂ ಈ ಸಮಾಜದಲ್ಲಿ ಮುಂದಿದ್ದವರು, ಸಮಾಜದ ಒಂದು ಕಲ್ಪನೆ ಇದ್ದವರು ಇದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂದ್ರೆ, ಹಿಂಗ ನಮ್ಮ ಸಮಾಜವನ್ನ ಕಾಲಲ್ಲಿ ತುಳಿದಿದ್ರ ಬಹುಶಃ ಮುಂದಿನ ಇತಿಹಾಸ ಕ್ಷಮಿಸೋದಿಲ್ಲ. ಮೇಲೆ ಒಂದು ಶಕ್ತಿ ಐತಿ, ಎಲ್ಲರನ್ನು ಮುಚ್ಚಿದಂತ ಒಂದು ದೊಡ್ಡ ಶಕ್ತಿ. ಅದು ನೀವು ಯಾವ್ಯಾವ ರೂಪದಲ್ಲಿ ಕರಿತೀರಿ ಗೊತ್ತಿಲ್ಲ ನಮ್ಗೆ. ಒಂದು ಶಕ್ತಿ ಐತಿ, ಆ ಶಕ್ತಿ ಮಾತ್ರ ಬಹುಶಃ ನಾ ತಪ್ಪು ಮಾಡಿದ್ರು ನನಗೂ ಅದಕ್ಕೆ ಅದು ಎಲ್ಲಿ ಹೋಗಿ ಗುರ್ತೈತಿ ಬಹುಶಃ ಗೊತ್ತಿಲ್ಲ. ಹಂಗಾಗಿ ಸಮಾಜದ ಎಲ್ಲ ಒಂದು ತರದಂತ ಒಂದು ಈ ಒಂದು ಪರಿಸ್ಥಿತಿ ಇವತ್ತು ನೋಡ್ರಿ ಬಂದ್ವಿ. ಇಷ್ಟೆಲ್ಲ ಮಾತಾಡಿದ್ರು, ಹಾಗೆ ಜಗ್ಗಾಟ ಮಾಡಿದ್ರು ಕೆಲಸ ಆಗ್ತಾ ಇಲ್ಲ.